ಎಲ್ಲರಿಗೂ ನಮಸ್ಕಾರ. ಪ್ರಾರ್ಥನೆ ಶುರು ಮಾಡಿಬಿಡೋಣ. ಓಂ ಶ್ರೀ ಮಹಾಗಣಪತಿಯೇ ನಮಃ. ಓಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ವಾಗರ್ಧ ಇವ ಸಂಪ್ರೋಕ್ತೋ ವಾಗರ್ಧ ಪ್ರತಿಪತ್ತಯೇ. ಜಗತಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ಬ್ರಹ್ಮ ಸರಸ್ವತ್ಯೈ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾ ಅಧಿದೇವತಾ ಪ್ರತ್ಯಧಿದೇವತಾ ಸಮೇತ ಶ್ರೀ ಅಭಿಮಾನ ದೇವತಾಭ್ಯೋ ನಮೋ ನಮಃ. ಎಲ್ರಿಗೂ ಶುಭವಾಗ್ಲಿ. ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಏನು ನಾನು ಪಾಯಿಂಟ್ಸ್ ಗಳು ಹೇಳಿದೆ ಅದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಆಯ್ತಾ? ನಿಮಗೆ ನಿನ್ನೆ ತಿಥಿ ವಾರ ನಕ್ಷತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇಲ್ಲಿ ಏನು ಈ ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಅಲ್ಲ, ಆಕ್ಚುಲಿ ಏನಂದ್ರೆ ತಿಥಿನ ಹೇಗೆ ನಾವು ಜನರಲ್ ಆಗಿ ಕಂಡುಹಿಡಿಯೋದು ಅಂದ್ರೆ, ಸೂರ್ಯನ ಲ್ಯಾಂಗಿಟ್ಯೂಡ್ ಇಂದ ಚಂದ್ರನ ಲ್ಯಾಂಗಿಟ್ಯೂಡ್ ನ ಕಳಿತೀವಿ. ಸೂರ್ಯನ ಲ್ಯಾಂಗಿಟ್ಯೂಡ್ ಇಂದ ಚಂದ್ರನ ಲ್ಯಾಂಗಿಟ್ಯೂಡ್ ನ ಕಳೆದಾಗ ಏನ್ ಬರುತ್ತೆ ಅದು ಫಾರ್ ಎವ್ರಿ 12 ಡಿಗ್ರಿ ಒಂದು ತಿಥಿ ಅಂತ ಆಗುತ್ತೆ. ಎವ್ರಿ 12 ಡಿಗ್ರಿ ಅಂದ್ರೆ ತಿಥಿಯಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ ನಾವು. ಎಲ್ಲರಿಗೂ ಕೇಳ್ತಿದೆಯಲ್ಲ, ತಿಥಿಯಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಯೋಗದಲ್ಲಿ ಈಗ ಯೋಗದಲ್ಲಿ ಏನ್ ಮಾಡ್ತೀವಿ? ಅಡಿಷನ್ ಮಾಡ್ತೀವಿ. ಅದಕ್ಕೆ ಯೋಗ ಅಂದ್ರೆ ಅದು ಒಂದ್ ಸ್ವಲ್ಪ ಪಾಸಿಟಿವ್. ಯೋಗದಲ್ಲಿ ಏನ್ ಮಾಡ್ತೀವಿ ನಾವು? ಅಡಿಷನ್ ಮಾಡ್ತೀವಿ. ಓಕೆ, ತಿಥಿಯಲ್ಲಿ ಸಬ್ಸ್ಟ್ರಾಕ್ಷನ್, ಲ್ಯಾಂಗಿಟ್ಯೂಡ್ ನ ತಿಥಿನ ಹೇಗೆ ನಾವು ಇದನ್ನೆಲ್ಲ ಬೇಸಿಕ್ಸ್ ಒಂದಿನ ನಾನು ಬರೀ ಈ ಬೇಸಿಕ್ಸ್ ಮಾಡ್ತೀನಿ. ಆಯ್ತಾ? ಅವಾಗ ನಿಮಗೆ ಗೊತ್ತಾಗುತ್ತೆ. ವಾಟ್ ಯು ಕಾಲ್, ಒಂದೇ ನಿಮಿಷ. ಸೊ ತಿಥಿಯಲ್ಲಿ ನಾವು ಸೂರ್ಯ ಚಂದ್ರರ ಲ್ಯಾಂಗಿಟ್ಯೂಡ್ ನ, ಆಮೇಲೆ ಈ ತಿಥಿಗಳು ಉಂಟಾಗೋದು ಸೂರ್ಯ ಚಂದ್ರರ ಚಲನೆಯಲ್ಲಿ ಇರುವಂತ ವ್ಯತ್ಯಾಸವನ್ನೇ ನಾವು ತಿಥಿ ಅಂತ ಪರಿಗಣಿಸ್ತೀವಿ. ಸೂರ್ಯ ಚಂದ್ರರ ಚಲನೆಯಲ್ಲಿ ಸಿಗುವಂತ ವ್ಯತ್ಯಾಸ ಪ್ರತಿ 12 ಡಿಗ್ರಿ ವ್ಯತ್ಯಾಸಕ್ಕೆ ಒಂದು ತಿಥಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಮಾವಾಸ್ಯೆ ತಿಥಿ ಅನ್ಕೊಡೋಣ. ಅಮಾವಾಸ್ಯೆ ಅಂದ್ರೆ ಅದು ಕೊನೆಯ ತಿಥಿ. ಅಮಾವಾಸ್ಯೆ ತಿಥಿಯಲ್ಲಿ ಸೂರ್ಯನಿಗಿಂತ ಚಂದ್ರ 12 ಡಿಗ್ರಿ ಹಿಂದೆ ಇರುತ್ತೆ. ಅಂದ್ರೆ ಚಂದ್ರ ಸೂರ್ಯನ ಡಿಗ್ರಿ, ಫಾರ್ ಎಕ್ಸಾಂಪಲ್ ಇವತ್ತು ನಿಮಗೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ, ಇವತ್ತೊಂದು ಸೂರ್ಯನ ಒಂದು ಡಿಗ್ರಿ ತಗೊಳ್ಳೋಣ. ಇವತ್ತು ಸೂರ್ಯ ಏನು ನಿಮಗೆ 5 ಡಿಗ್ರಿ 45 ನಿಮಿಷದಲ್ಲಿ ಇದೆ. ಎಲ್ಲಿ? ವೃಷಭ ರಾಶಿಲಿ. ಅಂದ್ರೆ ಮೇಷರಾಶಿ 30 ಡಿಗ್ರಿ, 35 ಡಿಗ್ರಿ 45 ನಿಮಿಷ, 36 ಡಿಗ್ರಿ ಅಂತ ತಗೊಂಡ್ಬಿಡೋಣ. 36 ಡಿಗ್ರಿಯಲ್ಲಿ ಸೂರ್ಯ ಇದೆ ಅಂತ ಅಂದ್ರೆ ಅದ್ರಲ್ಲಿ 12 ಕಳೆದ್ರೆ ಎಷ್ಟಾಗುತ್ತೆ? 24 ಡಿಗ್ರಿ 1 ಸೆಕೆಂಡ್ ಇಲ್ಲ 24 ಡಿಗ್ರಿ ನಂತರ ಏನಾದ್ರು ಚಂದ್ರ ಇದ್ರೆ, ಅವಾಗ ಹಿಂದೆ ಇದ್ರೆ 24 ಡಿಗ್ರಿಯಲ್ಲಿ ಚಂದ್ರನಿದ್ರೆ, ನಿಮಗೆ ವಿತ್ ಎಕ್ಸಾಂಪಲ್ ಚಾರ್ಟ್ ಅಲ್ಲಿ ತೋರಿಸ್ತೀನಿ. 24 ಡಿಗ್ರಿಗೆ ನಂತರ ಚಂದ್ರ ಇದ್ರೆ ಅವಾಗ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅದಾದ್ಮೇಲೆ ಸೂರ್ಯನ ಡಿಗ್ರಿ ಚಂದ್ರನ ಡಿಗ್ರಿ ಎರಡು ಸೇಮ್ ಎಕ್ಸಾಕ್ಟ್ ಬರುತ್ತೆ. ಅದಾಗಿ 1 ಸೆಕೆಂಡ್ ಮುಂದಕ್ಕೆ ಹೋದ್ರೆ ಚಂದ್ರ, ಅದು ಪಾಡ್ಯ, ಪ್ರಥಮ ತಿಥಿ ಅಂತ. ಅದು ಪಾಡ್ಯ ಅಂತ. ಸೂರ್ಯನಿಗೂ ಚಂದ್ರನಿಗೂ ಏನು ಡಿಗ್ರಿ ಇದೆ ಅದು ವ್ಯತ್ಯಾಸ. ಸೂರ್ಯನ ಡಿಗ್ರಿ ಒಂದು 30 ಡಿಗ್ರಿ ಅಂತ ತಿಳ್ಕೊಳ್ಳಿ, ಚಂದ್ರನ ಡಿಗ್ರಿ 42.1 ಸೆಕೆಂಡ್. 42 ಡಿಗ್ರಿ 1 ಸೆಕೆಂಡ್ ಅಂದ್ರೆ ಅದು ದ್ವಿತೀಯ. ಸೂರ್ಯನ ಡಿಗ್ರಿ 32 ಅಂತ ತಿಳ್ಕೊಳ್ಳಿ, ಯಾಕಂದ್ರೆ ಸೂರ್ಯನ ಮುಂದಕ್ಕೆ ಹೋಗ್ತಾ ಇರ್ತದಲ್ಲ. ಒಂದ್ ದಿನಕ್ಕೆ 1 ಡಿಗ್ರಿ ಸೂರ್ಯ ಮೂವ್ ಆಗುತ್ತೆ. ಒಂದು ದಿನಕ್ಕೆ 1 ಡಿಗ್ರಿ ಸೂರ್ಯ ಮೂವ್ ಆಗುತ್ತೆ. ಆಯ್ತಾ? ಸೊ ಸೂರ್ಯನ ಡಿಗ್ರಿ 42 ಡಿಗ್ರಿ ಅಂದ್ರೆ ಅದಕ್ಕೆ ನೀವು 24 ಡಿಗ್ರಿನ ಸೇರಿಸಿದ್ರೆ ಅಂದ್ರೆ 56 ಡಿಗ್ರಿ ಅಲ್ಲ 66 ಡಿಗ್ರಿ 1 ಸೆಕೆಂಡ್ ಅಲ್ಲಿ ತೃತೀಯ ಬರುತ್ತೆ. ಸೊ ಈ ರೀತಿ ಏನ್ ಹೇಳ್ತಾ ಇದ್ದೀನಿ ನಾನಂದ್ರೆ, ಇಷ್ಟು ಮಾತ್ರ ನೀವು ಬರ್ಕೊಳ್ಳಿ. ತಿಥಿಗೆ ಬಂದು ಸೂರ್ಯ ಚಂದ್ರರ ಏನು ಲ್ಯಾಂಗಿಟ್ಯೂಡ್, ಆಯ್ತಾ? ಏನಂತೀವಿ ಲ್ಯಾಂಗಿಟ್ಯೂಡ್ಗೆ? ರೇಖಾಂಶ ಅಂತೀವಿ. ಅಕ್ಷಾಂಶ ರೇಖಾಂಶ ಅಂತ ಗೊತ್ತಿದೆ, ಬಟ್ ಲ್ಯಾಂಗಿಟ್ಯೂಡ್ ಅಂತಾನೆ ವರ್ಡ್ ಯೂಸ್ ಮಾಡ್ತೀನಿ ನಾನು. ಸೊ ಈ ರೇಖಾಂಶಗಳು ವ್ಯತ್ಯಾಸವನ್ನ ತಿಥಿ ಅಂತಾರೆ. ಅಂದ್ರೆ ಕಳೆದಾಗ ಬರುವಂತದ್ದು. ತಿಥಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕಳಿತೀವಿ.
ಯೋಗ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸೂರ್ಯನ ಮತ್ತು ಚಂದ್ರನ ಲ್ಯಾಂಡಿಟ್ಯೂಡ್ ನ ಆಡ್ ಮಾಡ್ತೀವಿ. ಅದು 360 ಡಿಗ್ರಿಗಿಂತ ಜಾಸ್ತಿ ಬಂದ್ರೆ 360 ಡಿಗ್ರಿಯಲ್ಲಿ ಕಳೆದು ಮತ್ತೆ ಅದನ್ನ 12ರಿಂದ ಭಾಗಿಸಿ ಉಳಿದ ಶೇಷ ಎಷ್ಟಿರ್ತದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಡಿಫರೆನ್ಸ್ ಒಂದು 120 ಬಂತು ಅಂದ್ರೆ ಅವಾಗ ಏನಂತೀವಿ, 12 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಕಳೆದ್ರೆ 10 ಯೋಗಗಳು ಮುಗಿದಿದ್ದೇವೆ, 11ನೇ ಯೋಗ ಅಂತ ಹೇಳ್ತೀವಿ. 11ನೇ ಯೋಗ ಅಂತ ಹೇಳ್ತೀವಿ. ಗೊತ್ತಾ? ಸೊ ಏನು ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಅಲ್ಲಿ ಇದೊಂದು ಕಾನ್ಸೆಪ್ಟ್ ಇದೆ, ಅದನ್ನು ತಿಳ್ಕೊಳ್ಳಿ. ಯೋಗಿ ಅಂದ್ರೆ ಯಾರು? ಯೋಗಿ ಅಂದ್ರೆ ಯೋಗ ಪಾಯಿಂಟ್ ಎಲ್ಲಿ ಬೀಳುತ್ತೆ, ಯೋಗ ಪಾಯಿಂಟ್ ಎಲ್ಲಿ ಬೀಳುತ್ತೆ ಆ ನಕ್ಷತ್ರದ ಅಧಿಪತಿನೇ ಯೋಗಿ. ಯಾರು ಯೋಗಿ? ಯೋಗ ಬಿಂದುವಿನ ನಕ್ಷತ್ರಾಧಿಪತಿ. ಯೋಗ ಬಿಂದುವಿನ ನಕ್ಷತ್ರಾಧಿಪತಿ. ಶತಭಿಷ ನಕ್ಷತ್ರದಲ್ಲಿ ಯೋಗ ಬಿಂದು ಇದೆ, ರಾಹುನೇ ಯೋಗಿ. ಪುಷ್ಯ ನಕ್ಷತ್ರದಲ್ಲಿ ಯೋಗ ಬಿಂದು ಇದೆ, ಶನಿನೇ ಯೋಗಿ. ಚಿತ್ತಾ ನಕ್ಷತ್ರದಲ್ಲಿ ಏನು ಯೋಗ ಬಿಂದು ಅಲ್ಲಿದೆ, ಕ್ಯಾಲ್ಕುಲೇಷನ್ ಮಾಡಿದಾಗ ಬರುತ್ತದು, ಏನು ಅಡಿಷನ್ ಮಾಡಿದಾಗ ಬರುತ್ತೆ, ಅವಾಗ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಈ ಉಪಗ್ರಹಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬರುತ್ತೆ ಆ ರೀತಿ. ಸೊ ಅದು ಒಂದು. ಆಮೇಲೆ ಸಹಯೋಗಿ ಯಾರು? ಸಹಯೋಗಿ ಯೋಗ ನಕ್ಷತ್ರ ಯಾವ ರಾಶಿಯಲ್ಲಿ ಕುಳಿತಿದೆ ಆ ರಾಶಿ ಅಧಿಪತಿ. ನೆನ್ನೆನೆ ಹೇಳಿದ್ದೀನಿ ಇದನ್ನ. ಯೋಗ ನಕ್ಷತ್ರ ಯಾವ ರಾಶಿಯಲ್ಲಿ ಕುಳಿತಿದೆ ಆ ರಾಶಿಯ ಅಧಿಪತಿನೇ ಬಂದು ಸಹಯೋಗಿ. ಮತ್ತೆ ಅವಯೋಗಿ ಯಾರು ಅಂದ್ರೆ, ಅದನ್ನ ಈಗ ಅವಯೋಗಿ ಯಾರಂತ ಕೊಡ್ತೀನಿ, ಬರ್ಕೊಳ್ಳಿ. ಒಂದು ಟ್ಯಾಬ್ಯುಲರ್ ಕಾಲಮ್ ಮಾಡ್ಕೊಳ್ಳಿ. ಫಸ್ಟ್ ಕಾಲಮ್ಮು ಯೋಗಿ, ಫಸ್ಟ್ ಕಾಲಮ್ಮು ಯೋಗಿ, ಎರಡನೇ ಕಾಲಮ್ಮು ಅವಯೋಗಿ ಅಂತ ಬರ್ಕೊಳ್ಳಿ. ಫಸ್ಟ್ ಕಾಲಂ ಯೋಗಿ, ಎರಡನೇ ಕಾಲಂ ಅವಯೋಗಿ ಅಂತ ಬರ್ಕೊಳ್ಳಿ. ಮೊದಲನೇದು ಸೂರ್ಯ ಯೋಗಿ ಆದ್ರೆ ಅವಯೋಗಿ ಯಾರು? ಶನಿ. ಸೂರ್ಯ ಯೋಗಿ ಆದ್ರೆ ಅವಯೋಗಿ ಶನಿ. ಸೂರ್ಯ ಯೋಗಿ ಆದ್ರೆ ಅವಯೋಗಿ ಶನಿ. ಚಂದ್ರ ಯೋಗಿ ಆದ್ರೆ ಅವಯೋಗಿ ಬುಧ. ಚಂದ್ರ ಯೋಗಿ ಆದ್ರೆ ಅವಯೋಗಿ ಬುಧ. ಸೂರ್ಯ ಯೋಗಿ ಆದ್ರೆ ಆಟೋಮೆಟಿಕಲಿ ಶನಿ ಅವಯೋಗಿ ಅನ್ಕೋಬೇಕು. ಅದೇ ರೀತಿ ಚಂದ್ರ ಯೋಗಿ ಆದ್ರೆ ಬುಧ ಅವಯೋಗಿ. ಮಂಗಳ ಯೋಗಿ ಆದ್ರೆ ಕೇತು ಅವಯೋಗಿ. ಕೇತು ಅವಯೋಗಿ. ಬುಧ ನೆಕ್ಸ್ಟ್ ಬುಧ ಯೋಗಿ ಆದ್ರೆ ಮಂಗಳ ಅವಯೋಗಿ. ಅಂದ್ರೆ ಅವ್ರಿಗೆ ಇವ್ರಿಗೆ ಅವ್ರು ಇಲ್ಲ, ಇದು ಫ್ರೆಂಡ್ಶಿಪ್ ತರ ಬರಲ್ಲ. ಏನ್ ನಾವು ತಾತ್ಕಾಲಿಕ ಮಿತ್ರತ್ವ ಅಲ್ಲ, ನೈಸರ್ಗಿಕ ಮಿತ್ರತ್ವದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ದಲ್ಲ ಆ ರೀತಿ ತಗೋಬಾರ್ದು ಇಲ್ಲಿ. ಇದು ಈ ರೀತಿ ಮಾತ್ರ ತಗೋಬೇಕು. ಬುಧ ಯೋಗಿ ಆದ್ರೆ ಮಂಗಳ ಅವಯೋಗಿ. ಗುರು ಯೋಗಿ ಆದ್ರೆ ರವಿ ಅವಯೋಗಿ. ರವಿನೇ ಅವಯೋಗಿ. ಗುರು ಯೋಗಿ ಆದಾಗ ಪಕ್ಷದಲ್ಲಿ ರವಿ ಅವಯೋಗಿ ಆಗ್ತಾರೆ. ಆಯ್ತಾ? ಅಲ್ಲಿಂದ ಬಂದ್ರೆ ಶುಕ್ರ ಯೋಗಿ ಆದ್ರೆ ಗುರು ಅವಯೋಗಿ. ಗುರು ಅವಯೋಗಿ. ಇನ್ನು ಶನಿ ಯೋಗಿ ಆದ್ರೆ ಚಂದ್ರ ಅವಯೋಗಿ. ಚಂದ್ರ ಅವಯೋಗಿ. ಚಂದ್ರ ಅವಯೋಗಿ ಆಗ್ತಾರೆ. ರಾಹು ಯೋಗಿ ಆದ್ರೆ ಶುಕ್ರ ಅವಯೋಗಿ. ರಾಹು ಯೋಗಿ ಆದ್ರೆ ಶುಕ್ರ ಅವಯೋಗಿ. ಕೇತು ಯೋಗಿ ಆದ್ರೆ ರಾಹು ಅವಯೋಗಿ. ಕೇತು ಯೋಗಿ ಆದ್ರೆ ರಾಹು ಅವಯೋಗಿ. ಈಗ ರಿಪೀಟ್ ಮಾಡ್ಲಾ ಫಾಸ್ಟ್ ಆಗಿ? ಒಂದ್ಸರಿ ರಿಪೀಟ್ ಮಾಡ್ತೀನಿ. ಸೂರ್ಯ ಯೋಗಿ ಶನಿ ಅವಯೋಗಿ. ಚಂದ್ರ ಯೋಗಿ ಬುಧ ಅವಯೋಗಿ. ಮಂಗಳ ಯೋಗಿ ಕೇತು ಅವಯೋಗಿ. ಬುಧ ಯೋಗಿ ಮಂಗಳ ಅವಯೋಗಿ. ಗುರು ಯೋಗಿ ರವಿ ಅವಯೋಗಿ. ಶುಕ್ರ ಯೋಗಿ ಗುರು ಅವಯೋಗಿ. ಶನಿ ಯೋಗಿ ಚಂದ್ರ ಅವಯೋಗಿ. ರಾಹು ಯೋಗಿ ಶುಕ್ರ ಅವಯೋಗಿ. ಕೇತು ಯೋಗಿ ರಾಹು ಅವಯೋಗಿ. ಇದರಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ಕೇಳಿದ್ರೆ ನಾನು ಇನ್ನೊಂದ್ಸರಿ ನಿಮ್ಗೆ ಹೇಳ್ತೀನಿ.
ಗುರುಗಳೇ ಜಸ್ಟ್ ಮೆಮೊರೈಸ್ ಮಾಡ್ಬೇಕಾ ಇದ್ರೆ ಏನಾದ್ರು ಲಾಜಿಕ್ ಇದೆಯಾ ಗುರುಗಳೇ ಇದಕ್ಕೆ ಒಂದು ಕಾನ್ಸೆಪ್ಟ್ ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಸ್ವಲ್ಪ ಇದು ಕಾನ್ಸೆಪ್ಟ್, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದನ್ನ ಹೇಳ್ತೀನಿ. ಆಮೇಲೆ ಯಾವ ರೀತಿ ಇದನ್ನ ನೀವು ಒಂದು ಲಾಜಿಕಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಇದಾದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್, ಇದು ಬಹಳ ತಿಳ್ಕೋಬೇಕು. ಈಗ ನಮ್ಮ ಜಾತಕದಲ್ಲಿ ಯಾರು ಯೋಗಿ ಇದಾರೆ ಅವ್ರದ್ದು ದಶಾಭುಕ್ತಿ ಬರ್ತಾ ಇಲ್ಲ. ನಮ್ಮ ಈಗ ಫಾರ್ ಎಕ್ಸಾಂಪಲ್ ರಾಹು ಯೋಗಿ, ಅವರು ಗುರು ದೇಶದಲ್ಲಿ ಹುಟ್ಟಿದ್ದಾರೆ. ರಾಹು ಯೋಗಿ ಬಟ್ ಗುರು ದೇಶದಲ್ಲಿ ಹುಟ್ಟಿದ್ದಾರೆ. ಅವಾಗ ಹೆಂಗೆ ಎಫೆಕ್ಟು? ಇದಕ್ಕೆ ಒಂದು ಮೂರು ಗ್ರಹಗಳ ಒಂದು ಸೆಟ್ ಅಂತ ಇದೆ, ಒಂದು ಜೊತೆ ಅಂತಿದೆ. ಏನು? ಮೂರು ಗ್ರಹಗಳ ಒಂದು ಸೆಟ್. ಅದು ಏನಂತ ಹೇಳುತ್ತೆ ಅಂದ್ರೆ, ಬರ್ಕೊಳ್ಳಿ ಅಂತ, ಟ್ರಿಪಲ್ ಪ್ಲಾನೆಟ್ ಸೆಟ್ ಅಂತ ನಾನು ಬರ್ಕೊಳ್ಳಿ. ಇಲ್ಲ ಏನು, ತ್ರಿಗ್ರಹಗಳ ಜೋಡಿ ಅಂತ ನಾನು ನೀವು ತಗೋಬಹುದು. ಸಂಯೋಗ ಅನ್ಬೋದಾ ಸರ್? ಸಂಯೋಗ ಅನ್ಬೋದಾ ಮೇಡಮ್? ಕೇಳಿಸಿಲ್ಲ, ಪ್ಲೀಸ್ ಇನ್ನೊಂದು ಸರಿ ಹೇಳಿ. ಸಂಯೋಗ ಅಂತ ಹೇಳ್ಬೋದಾ? ತ್ರಿಯೋಗ ತ್ರಿಗ್ರಹಗಳ ಇದು ಅಂತ ಹೇಳ್ಬೇಕು. ಅದಕ್ಕೆ ಏನಂತಾರೆ? ಅಲ್ಲ, ಸಂಯೋಗ ಅಂತ ಹೇಳೋಂಗಿಲ್ವಾ? ಸಂಯೋಗ ಆಗತ್ತಾ ಅಂತ. ಮೂರು ಗ್ರಹಗಳ ಸಂಯೋಗ ಅಂತ ಹೇಳ್ಬೋದು, ಖಂಡಿತ ಹೇಳ್ಬೋದು. ಮೂರು ಗ್ರಹಗಳ ಸಂಯೋಗ ಅಂತ ಹೇಳ್ಬೋದು. ಮೂರು ಗ್ರಹಗಳ ಸಂಯೋಗ ಅಂತ ಹೇಳ್ಬೋದು. ಒಂದೇ ನಿಮಿಷ, ಇದು ವಾಟ್ಸ್ ಹ್ಯಾಪನಿಂಗ್? ಚೂರು ಓಕೆ, ಕೇಳಿಸ್ತಾ ಇದೆ ಎಲ್ಲರಿಗೂ? ಫೈನ್. ಓಕೆ, ನೆಕ್ಸ್ಟ್ ಮೂರು ಗ್ರಹಗಳ ಸಂಯೋಗ. ಯಾವ್ಯಾವುದು ಸಂಯೋಗ ಅನ್ನೋದಕ್ಕಿಂತ ಮೂರು ಗ್ರಹಗಳ ಜೊತೆ ಇರಲ್ಲ, ಸೆಟ್ ಅಂತಾನೆ ಹೇಳ್ಬೇಕು ಮೇಡಮ್. ಸಂಯೋಗ ಅಂದ್ರೆ ಅದು ಕನ್ಫ್ಯೂಷನ್ ಆಗ್ಬೋದು ಕೆಲವರಿಗೆ, ಯಾಕೆಂದ್ರೆ ಜಾತಕದಲ್ಲಿ ಮೂರು ಗ್ರಹಗಳು ಜೊತೆಲಿ ಸೇರ್ಕೊಂಡಿದ್ದಾವ ಏನೋ ಅಂತ ಒಂದು ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ಮೂರು ಗ್ರಹಗಳ ಸಂಯೋಗ ಅಲ್ಲ, ಇದು ಸೆಟ್. ಯಾವ್ಯಾವುದು ಅಂತ, ಕೇತು ಚಂದ್ರ ಗುರು ಬರ್ಕೊಳ್ಳಿ. ಕೇತು ಚಂದ್ರ ಗುರು ಇದು ಒಂದ್ ಸೆಟ್. ಕೇತು ಚಂದ್ರ ಗುರು ಅನ್ನೋದು ಒಂದ್ ಸೆಟ್. ಎರಡನೇದು ಶುಕ್ರ ಮಂಗಳ ಶನಿ. ಮೂರನೇದು ರವಿ ರಾಹು ಬುಧ. ಅಂದ್ರೆ ಇಲ್ಲಿ ಏನು ಕಾನ್ಸೆಪ್ಟ್ ಅಂದ್ರೆ, ಈ ಮೊದಲನೇದು ಕೇತು ಚಂದ್ರ ಗುರು ಅಂತ ತಿಳ್ಕೊಳ್ಳಿ. ಈಗ ಕೇತು ಏನಾದ್ರೂ ಯೋಗಿ ಆದ್ರೆ, ಚಂದ್ರ ಗುರು ಆ ಎರಡು ಗ್ರಹಗಳು ಯೋಗಿ ತರನೇ ಬಿಹೇವ್ ಮಾಡ್ತವೆ. ಆ ಎರಡು ಗ್ರಹಗಳು ಯೋಗಿ ತರನೇ ಬಿಹೇವ್ ಮಾಡ್ತವೆ. ಚಂದ್ರ ಏನಾದ್ರು ಯೋಗಿ ಆದ್ರೆ ಕೇತು ಗುರು ಯೋಗಿ ತರ ಬಿಹೇವ್ ಮಾಡ್ತದೆ. ಗುರು ಯೋಗಿ ಆದ್ರೆ ಕೇತು ಮತ್ತೆ ಚಂದ್ರ ಯೋಗಿ ತರ ಬಿಹೇವ್ ಮಾಡ್ತದೆ. ಇದೆಲ್ಲ ಮರಿಬಾರ್ದು. ಪ್ರಿಡಿಕ್ಷನ್ ಅಲ್ಲಿ ಈ ಕಾನ್ಸೆಪ್ಟ್ ನ ನೀವು ಜ್ಞಾಪಕ ಇಟ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ ಸೆಟ್, ಶುಕ್ರ ಯೋಗಿ ಆದ್ರೆ ಮಂಗಳ ಮತ್ತೆ ಶನಿ ಅವರು ಯೋಗಿ ತರ ಬಿಹೇವ್ ಮಾಡ್ತಾರೆ. ಮಂಗಳ ಮತ್ತೆ ಶನಿ ಯೋಗಿ ರೀತಿ ಬಿಹೇವ್ ಮಾಡ್ತಾರೆ. ಆಯ್ತಾ? ಯೋಗಿ ಕ್ಯಾರೆಕ್ಟರ್ನ ಅವರು ಪಡ್ಕೊಂಡ್ಬಿಡ್ತಾರೆ. ಯೋಗಿ ಕ್ಯಾರೆಕ್ಟರ್ನ ಪಡ್ಕೋತಾರೆ. ಅಂದ್ರೆ ಯೋಗಿಗಳಾಗೇನೆ ಆ ಜಾತಕರಿಗೆ ಫಲವನ್ನು ಕೊಡ್ತಾರೆ. ಯೋಗಿ ರೀತಿಯಲ್ಲಿ ಫಲ ಕೊಡ್ತಾರೆ. ಅಲ್ಲಿಂದ ಬಂದ್ರೆ ರವಿ ರಾಹು ಮರ್ಕ್ಯೂರಿ. ರಾಹು ಯೋಗಿ ಆದ್ರೆ ರವಿ ಬುಧ ಅವರು ಯೋಗಿ ತರ ಫಲ ಕೊಡ್ತಾರೆ. ಇಲ್ಲ ರವಿ ಯೋಗಿ ಆದ್ರೆ ಅವರು ರಾಹು ಮತ್ತೆ ಬುಧ ಯೋಗಿ ತರ ಫಲ ಕೊಡ್ತಾರೆ. ಅಲ್ಲಿಂದ ಬಂದ್ರೆ ಬುಧ ಏನಾದ್ರೂ ಯೋಗಿ ಆದ್ರೆ ರವಿ ಮತ್ತೆ ರಾಹು ಯೋಗಿ ತರ ಫಲ ಕೊಡ್ತಾರೆ. ಆಯ್ತಾ? ಇದು ಒಂದು ಕಾನ್ಸೆಪ್ಟ್. ಆಯ್ತಾ? ನಮ್ಮ ರಾಜೇಶ್ ಅವ್ರಿಗೆ ಹಂಗೆ ಒಂದು ರಿಕ್ವೆಸ್ಟ್, ಈಗ ಏನಿದೆ ಇದನ್ನ ಒಂಚೂರು ಆಮೇಲೆ ಸ್ವಲ್ಪ ಟೇಬಲ್ ಮಾಡಿ ಹಾಕಿ ಅಂತ ರಿಕ್ವೆಸ್ಟ್ ಒಂದು. ಇದಾದ್ಮೇಲೆ ದಗ್ಧ ರಾಶಿ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದೆ. ದಗ್ಧ ರಾಶಿ ಏನು? ದಗ್ಧ ರಾಶಿ ಪೌರ್ಣಮಿ ಮತ್ತು ಅಮಾವಾಸ್ಯೆಯನ್ನು ಹೊರತುಪಡಿಸಿ ಹಾಗೆ
ಶುಕ್ಲ ಚತುರ್ದಶಿ ಮತ್ತು ಕೃಷ್ಣ ಚತುರ್ದಶಿ 14ನೇ ತಿಥಿ ಮತ್ತು 15ನೇ ತಿಥಿ. ಕೃಷ್ಣ ಪಕ್ಷದ 14ನೇ ತಿಥಿ 15ನೇ ತಿಥಿ, ಕೃಷ್ಣ ಪಕ್ಷದ ಮತ್ತು ಶುಕ್ಲ ಪಕ್ಷದ ಎರಡೂ ಪಕ್ಷದ 14 ಮತ್ತು 15ನೇ ತಿಥಿ ಅಂದ್ರೆ ಚತುರ್ದಶಿ ಮತ್ತು ಅಮಾವಾಸ್ಯೆ ಮತ್ತು ಪೂರ್ಣಮಿಯನ್ನು ಹೊರತುಪಡಿಸಿದ್ರೆ ಇನ್ನು ಯಾವುದೇ ತಿಥಿಯಲ್ಲಿ ಜನಿಸಿದವರಿಗೆ 2 ಭಾವಗಳು 2 ರಾಶಿಗಳು ದಗ್ಧ ರಾಶಿ ಆಗ್ತವೆ. 2 ರಾಶಿಗಳು ದಗ್ಧ ರಾಶಿ ಆಗ್ತವೆ. ಚತುರ್ದಶಿಯಲ್ಲಿ ಜನಿಸಿದ್ರೆ 4 ರಾಶಿಗಳು ದಗ್ಧ ರಾಶಿ ಆಗ್ತವೆ. ಚತುರ್ದಶಿಯಲ್ಲಿ ಜನಿಸಿದ್ರೆ 4 ರಾಶಿಗಳು. ಯಾವ್ಯಾವ 4 ರಾಶಿ? ದ್ವಿಸ್ವಭಾವ ರಾಶಿಗಳು. ಯಾವ್ಯಾವ್ದು ದ್ವಿಸ್ವಭಾವ? ಮಿಥುನ, ಕನ್ಯಾ, ಧನುಸ್ಸು, ಮೀನ. ಇವು ಚತುರ್ದಶಿಯಲ್ಲಿ ಜನಿಸಿದ್ರೆ. ಆಮೇಲೆ ಜನನ ದೋಷದಲ್ಲಿ ಒಂದು ನೀವು ಕಾಣ್ಬೋದು, ಕೃಷ್ಣ ಚತುರ್ದಶಿ ಜನನ ದೋಷ ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದೆ. ಕೃಷ್ಣ ಚತುರ್ದಶಿಯಲ್ಲಿ ಜನನವಾದ್ರೆ, ಅಮಾವಾಸ್ಯೆಯಲ್ಲಿ ಜನನ ಆದ್ರೆ ಅದು ದೋಷ. ಆಯ್ತಾ? ಅದು ಎಷ್ಟು ಮಟ್ಟಿಗೆ ದೋಷ ಇದೆ, ಅದಕ್ಕೆ ಪರಿಹಾರ ಅಂದ್ರೆ ರಿಲೀಫ್ ಏನಿದೆ, ಎಕ್ಸೆಪ್ಷನ್ ರೂಲ್ ಇದೆಯಾ, ಅದೆಲ್ಲ ನೋಡೋಣ. ಆದ್ರೆ ಅವು ದೋಷ ಅಂತ ನಾವು ಹೇಳ್ತೀವಿ. ಸುಮಾರು ಏಕ ನಕ್ಷತ್ರದ ಒಂದೇ ಮನೆ ಅಂದ್ರೆ ತಂದೆ ತಾಯಿ ಮಕ್ಕಳಲ್ಲಿ ಮಾತ್ರ, ತಂದೆ ತಾಯಿ ಮಕ್ಕಳಲ್ಲಿ ಮಾತ್ರ ಒಂದು ಜನರೇಷನ್ ಅಲ್ಲಿ ಯಾರಾದ್ರೂ ಇಬ್ರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಯಾರಾದ್ರೂ ಇಬ್ರು ಒಂದೇ ನಕ್ಷತ್ರದಲ್ಲಿ ಜನಿಸಿದ್ರೆ ದೊಡ್ಡವರಿಗೆ ತೊಂದ್ರೆ. ದೊಡ್ಡವರಿಗೆ ತೊಂದ್ರೆ. ಈಗ ಅಪ್ಪನ ನಕ್ಷತ್ರದಲ್ಲಿ ಮಗನೋ ಮಗಳೋ ಹುಟ್ಟು ಬಿಡ್ತಾರೆ, ಅವಾಗ ತಂದೆಗೆ ತೊಂದ್ರೆ ಅಂತ. ಅದು ಮಗಳಿಂದ ತೊಂದ್ರೆ ಅಂತಲ್ಲ, ಅಪ್ಪನ ದುಷ್ಕರ್ಮದ ಫಲ ಮಗಳಿಂದ ಬರ್ತಾ ಇದೆ ಅಂತ. ಇದು ಅರ್ಥ ಮಾಡ್ಕೋಬೇಕು. ಅಷ್ಟರಾಜರಿಗೆ ಇದು ಗೊತ್ತಿರ್ಬೇಕು. ಅಪ್ಪನ ದುಷ್ಕರ್ಮದ ಫಲ ಮಗಳ ರೂಪದಲ್ಲಿ ಹುಟ್ಟಿ ಬಂದು ಕಾಡುತ್ತೆ ಅಂತ. ಆಯ್ತಾ? ಅಣ್ಣ ತಂಗಿ, ಅಕ್ಕ ತಮ್ಮ, ಇವರಲ್ಲಾದಾಗ ಅದಂಗೆ ಫಲ ಅಂತಂದ್ರೆ ಆವಾಗ್ಲೂ ಹಂಗೇನೆ. ಆ ಫ್ಯಾಮಿಲಿಯಲ್ಲಿ ದೊಡ್ಡವರಿಗೆ ತೊಂದ್ರೆ, ಅವರು ಪೂರ್ವ ಜನ್ಮದ ಕರ್ಮನೇ ಅಲ್ಲಿ ಬರೋದು. ಹಂಗಾಗಿ ಅದು ಒಂದೇ ನಕ್ಷತ್ರದ ಅದಿರ್ಲಿ, ಅದನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ಇದು ಏನು, ದಗ್ಧ ರಾಶಿಗಳು. ಪ್ರತಿ ತಿಥಿಗೂ 2 ದಗ್ಧ ರಾಶಿ, ಚತುರ್ದಶಿಗೆ ಮಾತ್ರ 4 ದಗ್ಧ ರಾಶಿ. ಪೌರ್ಣಮಿ ಮತ್ತು ಅಮಾವಾಸ್ಯೆಗೆ ಯಾವುದೇ ದಗ್ಧ ರಾಶಿ ಇಲ್ಲ. ಪೌರ್ಣಮಿ ಮತ್ತು ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರು ಒಂಥರ ಪುಣ್ಯ, ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರು ಒಂದು ಜನನ ದೋಷ ಇದೆ. ಆದ್ರೆ ಪೌರ್ಣಮಿಯಲ್ಲಿ ಜನಿಸಿದ್ರೆ ಜನನ ದೋಷ ಇಲ್ಲ. ಈಗ ನಿಮಗೆ ಒಂದು ಲಾಜಿಕ್ ಹೇಳ್ಕೊಡ್ತೀನಿ. ನೀವು ಕ್ಯಾಲೆಂಡರ್ ತೆಗೆದ್ರೆ ಏಪ್ರಿಲ್, ಮಾರ್ಚ್, ಏಪ್ರಿಲ್ ಇಲ್ಲ ಮೇ, ಇಲ್ಲಿ ತುಂಬಾ ಜಯಂತಿಗಳು ಬರ್ತವೆ, ಸುಮಾರು ಜಯಂತಿಗಳು ಬರ್ತದೆ. ಅಲ್ಲಿ ಮಹಾನ್ ಋಷಿಮುನಿಗಳು, ಸಿದ್ಧ ಪುರುಷರುಗಳು ತುಂಬಾ ಜನ ಈ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲೇ ಜನಿಸಿರ್ತಾರೆ. ಯಾಕೆಂದ್ರೆ ಆ ತಿಂಗಳಲ್ಲಿ ಅಂದ್ರೆ ಜನರಲ್ಲಿ ಕೈ ಎತ್ತುತ್ತಾ ಇದ್ದೀರಿ, ವಾಯ್ಸ್ ಇಲ್ವಾ? ಏನಾಗ್ತಾ ಇದೆ? ನೀವೆಲ್ಲ ಪೌರ್ಣಮಿಲಿ ಜನಿಸಿದ್ದೀರಾ? ವೆರಿ ಗುಡ್. ಪರಮೇಶು ಮತ್ತೆ ಶ್ಯಾಮ್ ಸುಂದರ್, ಬ್ಯೂಟಿಫುಲ್. ಆಯ್ತಾ? ಓಕೆ. ಸೊ ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ ಜನಿಸಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸೂರ್ಯ ಆಲ್ಮೋಸ್ಟ್ ಅವಾಗ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಅವಾಗ ಸೂರ್ಯ ಹುಚ್ಚರಾಗಿರ್ತಾರೆ. ಅದ್ರ ಜೊತೆಗೆ ಈ ಪೌರ್ಣಮಿಯಲ್ಲಿ ಸುಮಾರು ಜಯಂತಿಗಳು ಬರ್ತದೆ. ಅಂದ್ರೆ ಯಾವುದೇ 12 ತಿಂಗಳಲ್ಲಿ, ಚೈತ್ರದಿಂದ ಫಾಲ್ಗುಣದವರೆಗೆ 12 ತಿಂಗಳಲ್ಲಿ ಏನೇನು ಪೌರ್ಣಮಿಗಳು ಬರ್ತದೆ ಅವಾಗೆಲ್ಲ ಈ ಮಹಾನ್ ಪುರುಷರುಗಳು ಜನಿಸಿರ್ತಾರೆ. ಹಂಗಾಗಿ ನೀವು ಅರ್ಥ ಮಾಡ್ಕೋಬೇಕು, ಪೌರ್ಣಮಿ ಜನನ ಬಹಳ ಶ್ರೇಷ್ಠ ಅಂತ. ಹಾಗೆ ಯಾವುದು ಮಾಘ, ಫಾಲ್ಗುಣ, ಮಾಘ ಮಾಸ, ಮಾಘ ಅಲ್ಲ, ಆಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ ಮಾಸ ಇದೆಯಲ್ಲ, ಪುಷ್ಯ ಮಾಸದ ಪೌರ್ಣಮಿ ವಿಶೇಷ ಏನು ಅಂತ ಗೊತ್ತಾ ಯಾರಿಗಾದ್ರು? ಪುಷ್ಯ ಮಾಸದಲ್ಲಿ ಪೌರ್ಣಮಿ ಆದ್ರೆ ಏನು ವಿಶೇಷ? ಯಾರಾದ್ರೂ ಏನಿದ್ರೆ ಹೇಳಿ, ಡಿಸ್ಕಷನ್ ಇದ್ರೆ ಯಾವಾಗ್ಲೂ ಕ್ಲಾಸ್ ಬೆಟರ್ ಇರ್ತದೆ. ಪುಷ್ಯ ಮಾಸದಲ್ಲಿ ಪೌರ್ಣಮಿ ಆದ್ರೆ ಎಲ್ಲಾಗುತ್ತೆ ಪೌರ್ಣಮಿ? ಪೌರ್ಣಮಿಗೆ ಹೆಸರು ಹೆಂಗ್ ಬಂದಿದೆ ಅಲ್ಲ, ಇವಾಗ್ಲಿ ನಮ್ಮ ಹಿಂದೂ ನಮ್ಮ ಸನಾತನ ಧರ್ಮ ಒಂದು. ಎರಡನೇದು, ಈ ಪೌರ್ಣಮಿಗಳಿಗೆ ಈ ನಮ್ಮ ಮಾಸಗಳಿಗೆ ಹೆಸರು ಯಾವ ರೀತಿ ಕೊಟ್ಟಿದ್ದಾರೆ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಆಶ್ವಿಜ, ಕಾರ್ತಿಕ, ಆಯಾ ನಕ್ಷತ್ರಗಳ ಜೊತೆ ಇದ್ರೆ ಬರುತ್ತೆ ಗುರುಗಳೇ. ಇಲ್ಲ
ಆಯಾ ತಿಂಗಳಲ್ಲಿ ಪೌರ್ಣಮಿ ಆ ನಕ್ಷತ್ರದಲ್ಲಿ ಆಗಿರುತ್ತೆ. ಅದೇ ಅದನ್ನ ಹೇಳ್ತೀನಿ. ಹೇಳಿ ಹೇಳಿ ಇನ್ನೊಂದ್ಸರಿ ಯಾವ ಹೇಳಿ. ತಿಂಗಳಲ್ಲಿ ಯಾವ ನಕ್ಷತ್ರದಲ್ಲಿ ತಿಂಗಳು ಹ್ಮ್ ಏನೋ ಹೇಳ್ತಿದ್ರಿ ಈಗ ಹೇಳಿ. ಫಾರ್ ಎಕ್ಸಾಂಪಲ್ ಮಾಘ ಮಾಸ ಅಂದ್ರೆ ಮಕ ನಕ್ಷತ್ರದಲ್ಲಿ ಪೌರ್ಣಮಿ ಆಗಿರುತ್ತೆ. ವೆರಿ ಗುಡ್. ಅಂದ್ರೆ ನಾವು ಯಾವ ಮಾಸದ ಹೆಸರು ಹೇಳ್ತೀವಿ ಆ ಮಾಸದಲ್ಲಿ, ಅಂದ್ರೆ ಎಲ್ಲಾ ತಿಂಗಳಲ್ಲೂ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದ್ರೆ ಆ ಮಾಸಗಳಲ್ಲಿ ಚಂದ್ರ ಬಂದು ಆ ನಕ್ಷತ್ರದಲ್ಲಿ ಸ್ಥಿತರಾಗಿರ್ತಾರೆ. ಪೂರ್ಣ ಚಂದ್ರ, ಬರೀ ಚಂದ್ರ ಅಲ್ಲ, ಆ ಪೂರ್ಣ ಚಂದ್ರ ಬಂದು ಆ ನಕ್ಷತ್ರದಲ್ಲಿ ಸ್ಥಿತ ಆಗಿರ್ತದೆ. ಚೈತ್ರ ಮಾಸದಲ್ಲಿ ಚಿತ್ತಾ ನಕ್ಷತ್ರ, ವೈಶಾಖ ಮಾಸದಲ್ಲಿ ವಿಶಾಖ ನಕ್ಷತ್ರ, ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಪೂರ್ಣಚಂದ್ರ, ಆಷಾಢ ಮಾಸದಲ್ಲಿ ಪೂರ್ವಾಷಾಢ ಇಲ್ಲ ಉತ್ತರಾಷಾಢ ನಕ್ಷತ್ರದಲ್ಲಿ ಪೂರ್ಣಚಂದ್ರ, ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಪೂರ್ಣಚಂದ್ರ, ಭಾದ್ರಪದ ಮಾಸದಲ್ಲಿ ಪೂರ್ವ ಭಾದ್ರಪದ ಇಲ್ಲ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಪೂರ್ಣಚಂದ್ರ, ಆಶ್ವಯುಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಪೂರ್ಣಚಂದ್ರ, ಅದಾದ ನಂತರ ಮಾರ್ಗಶಿರ ಮಾಸದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಪೂರ್ಣಚಂದ್ರ, ಅದಾದ್ಮೇಲೆ ಪುಷ್ಯ ನಕ್ಷತ್ರದಲ್ಲಿ ಪೂರ್ಣಚಂದ್ರ ಪುಷ್ಯ ಮಾಸದಲ್ಲಿ, ಮಾಘ ಮಾಸದಲ್ಲಿ ಪೂರ್ಣಚಂದ್ರ ಅಂದ್ರೆ ಮಕ ನಕ್ಷತ್ರದಲ್ಲಿ, ಫಾಲ್ಗುಣ ಮಾಸದಲ್ಲಿ ಪೂರ್ಣಚಂದ್ರ ಅಂದ್ರೆ ಪೂರ್ವ ಪಾಲ್ಗುಣ ಉತ್ತರ ಪಾಲ್ಗುಣ ನಕ್ಷತ್ರದಲ್ಲಿ. ಈಗ ಹೇಳಿ, ಪುಷ್ಯ ಮಾಸದಲ್ಲಿ ಪೌರ್ಣಮಿ ಆದ್ರೆ ಏನ್ ವಿಶೇಷ? ಪುಷ್ಯಮಿ ನಕ್ಷತ್ರ ಚಂದ್ರ ನಕ್ಷತ್ರ ಆಗುತ್ತಲ್ಲ. ಆ ಪುಷ್ಯಮಿ ನಕ್ಷತ್ರ ಚಂದ್ರ ನಕ್ಷತ್ರ ಆಗುತ್ತೆ. ದಯವಿಟ್ಟು ಒಬ್ರಾದ್ರೂ ಒಬ್ರು ಹೇಳಿ, ಅವಾಗ ಕೇಳುತ್ತೆ. ಗುರುಗಳೇ, ಪುಷ್ಯಮಿ ನಕ್ಷತ್ರ ಚಂದ್ರ ನಕ್ಷತ್ರ ಅಲ್ಲ ಗುರುಗಳೇ, ಅದಕ್ಕೋಸ್ಕರ ವಿಶೇಷ ಅನ್ಸುತ್ತೆ. ಸರ್ ನಕ್ಷತ್ರ? ಬುದ್ಧ ಪೌರ್ಣಿಮೆ. ಶನಿ ನಕ್ಷತ್ರ ಪುಷ್ಯ. ಏನ್ ನಕ್ಷತ್ರ ಪ್ಲೀಸ್? ಶನಿ ನಕ್ಷತ್ರ ಅವರು ಚಂದ್ರನ್ ನಕ್ಷತ್ರ ಅಂದ್ರು, ಅದು ಪುಷ್ಯ ಬಂದು ಶನಿ ನಕ್ಷತ್ರ ಆಗುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಪೌಷ ಮಾಸದಲ್ಲಿ ಪೂರ್ಣಮಿ ವಿಶೇಷ ಏನಂದ್ರೆ, ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಅಂದ್ರೆ ಚಂದ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ಯಾಕೆ ವಿಶೇಷ ಅಂದ್ರೆ ಚಂದ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಅಂತ. ಅದೆಲ್ಲ ಕಾನ್ಸೆಪ್ಟ್ ಆಮೇಲೆ, ಅದು ಈ ಪೌರ್ಣಮಿಗಳು ಉಂಟಾದ್ಮೇಲೆ ಜನ ಬೇರೆಯವರು ಮಹಾಪುರುಷರು ಜನಿಸಿ ಆಮೇಲೆ ಆ ಕಾನ್ಸೆಪ್ಟ್ ಬಂದಿರೋದು. ಬಟ್ ಅದಕ್ಕಿಂತ ಮುಂಚೆ ಇರೋ ಕಾನ್ಸೆಪ್ಟ್, ಸನಾತನ ಧರ್ಮದ ಕಾನ್ಸೆಪ್ಟ್ ಏನಂದ್ರೆ, ಪುಷ್ಯ ಮಾಸದಲ್ಲಿ ಚಂದ್ರ ಸ್ವಕ್ಷೇತ್ರದಲ್ಲಿ ಉಚ್ಚನಾಗ್ತಾನೆ, ಕಾರ್ತಿಕ ಮಾಸದಲ್ಲಿ ಚಂದ್ರ ಉಚ್ಚ ಕ್ಷೇತ್ರದಲ್ಲಿ ಪೌರ್ಣಮಿ ಆಗುತ್ತೆ. ಪುಷ್ಯ ಮಾಸದಲ್ಲಿ ಸ್ವಕ್ಷೇತ್ರದಲ್ಲಿ ಪೌರ್ಣಮಿ, ಕಾರ್ತಿಕ ಮಾಸದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಪೌರ್ಣಮಿ. ಇನ್ನು ಮಿಕ್ಕಿದ್ದು ಅದು ಬೇರೆ ಬೇರೆ ಕ್ಷೇತ್ರಗಳು, ಮಿತ್ರ ಅಧಿಮಿತ್ರ ಅದಿರ್ಲಿ. ಆದ್ರೆ ಸ್ವಕ್ಷೇತ್ರ ಮತ್ತು ಉಚ್ಚ ಕ್ಷೇತ್ರದಲ್ಲಿ ಪೌರ್ಣಮಿ ಆದ್ರೆ ಪಕ್ಷ ಬಲನೂ ಇದೆ, ಸ್ಥಾನ ಬಲನೂ ಇದೆ. ಅದಕ್ಕೆ ನಾನು ಅದನ್ನ ಎಕ್ಸಾಂಪಲ್ ಹೇಳಿದೆ. ಅದಿರ್ಲಿ, ಇಲ್ಲಿಂದ ಮುಂದಕ್ಕೆ ಹೋಗೋಣ, ಆಯ್ತಾ? ದಗ್ಧ ರಾಶಿ ಇದಾಯ್ತು. ಪಾಸಿಟಿವ್ ರಾಶಿಗಳು ಯಾವ್ಯಾವ್ದು ಅಂತಂದ್ರೆ, ನಿಮ್ಗೆ ಆಲ್ರೆಡಿ ನಾನು ನಿನ್ನೆ ಇದ್ರಲ್ಲಿ ಹೇಳಿದೆ, 3, 6, 8, 12 ಬಿಟ್ರೆ ಇನ್ನೆಲ್ಲ ಪಾಸಿಟಿವ್ ರಾಶಿಗಳು. ಓನ್ ಹೌಸ್ ಮತ್ತೆ 3, 6, 8, 12 ಬಿಟ್ಟು ಮಿಕ್ಕಿದೆಲ್ಲ ಇದು ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಪ್ರಕಾರ 3, 6, 8, 12 ಹೊರತುಪಡಿಸಿ ಇನ್ನೆಲ್ಲಾ ರಾಶಿಗಳು ಭಾವಗಳು ಪಾಸಿಟಿವ್ ಸೈನ್ಸ್ ಅಂತ. ಇಲ್ಲಿ ಪಾಸಿಟಿವ್ ಸೈನ್ ನೆಗೆಟಿವ್ ಸೈನ್ ಅಂತ ಏನಂತ ತಗೋಬೇಕು, ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ. ಮತ್ತೆ ಸ್ವಕ್ಷೇತ್ರಗಳು, ಪಾಸಿಟಿವ್ ಪ್ಲಾನೆಟ್ಸು, ಯೋಗಿ ಸಹಯೋಗಿ, ಪಾಸಿಟಿವ್ ಭಾವಗಳ ಅಧಿಪತಿಗಳು ಯಾವಾಗ್ಲೂ ಪಾಸಿಟಿವ್ ಅಂತ ತಗೋಬೇಕು. ಶುಭ, ಯಾರ್ಯಾರು ಶುಭ? ಯೋಗಿ, ಸಹಯೋಗಿ ಮತ್ತೆ ಶುಭ ಭಾವಗಳ ಅಧಿಪತಿಗಳು, ಇವರು ಪಾಸಿಟಿವ್. ಅವಯೋಗಿ ಮತ್ತು 3, 6, 8, 12 ಅಧಿಪತಿಗಳು ನೆಗೆಟಿವ್ ಅಂತ ತಗೋಬೇಕು. 3, 6, 8, 12 ಅಧಿಪತಿಗಳು ನೆಗೆಟಿವ್ ಅಂತ ತಗೋಬೇಕು. ಓಕೆನಾ? ಯೋಗಿ, ಸಹಯೋಗಿ, ಶುಭ ಭಾವಗಳು 1, 2, 4, 5, 7, 9, 10, 11 ಇವು ಶುಭ ಭಾವಗಳು. ಈ ಶುಭ ಭಾವಗಳು ಮತ್ತು ಯೋಗಿ ಮತ್ತೆ ಸಹಯೋಗಿ ಇವರು ಪಾಸಿಟಿವ್ ಅಂತ ತಗೋಬೇಕು ಇವ್ರನ್ನ. ಮತ್ತೆ 3, 6, 8, 12 ಮತ್ತೆ ಅವಯೋಗಿನ ನೆಗೆಟಿವ್ ಅಂತ ತಗೋಬೇಕು. ಪಾಸಿಟಿವ್ ನಕ್ಷತ್ರಗಳು ಯಾವ್ಯಾವುದು ಅಂದ್ರೆ
ಈ ಮೇಲೆ ಹೇಳಿದ್ನಲ್ಲ ಈಗ ಏನು ಶುಭ ಭಾವಗಳ, ಶುಭ ರಾಶಿಗಳ, ಶುಭ ಭಾವಗಳ ಅಧಿಪತಿ ಅಂದ್ರೆ ಆ ಅಧಿಪತಿಗಳ ನಕ್ಷತ್ರಗಳು 1ನೇ ಭಾವ. ಈಗ ಮೇಷ 1ನೇ ಭಾವ ಅಂದ್ರೆ ಈಗ ಮಂಗಳ ಅದು ಅಧಿಪತಿ, 2ನೇ ಭಾವ ಶುಕ್ರ, 4ನೇ ಭಾವ ಚಂದ್ರ. ಈ ಮಂಗಳ ನಕ್ಷತ್ರ, ಶುಕ್ರನ ನಕ್ಷತ್ರ, ಚಂದ್ರನ ನಕ್ಷತ್ರ, ಈ ನಕ್ಷತ್ರಗಳ ಇದು ಏನು ಆ ನಕ್ಷತ್ರಗಳು ಶುಭ ನಕ್ಷತ್ರಗಳು ಅಂತ. ಇನ್ನು ಅವಯೋಗಿ ನಕ್ಷತ್ರ ಮತ್ತೆ 3, 6, 8, 12ನೇ ಅಧಿಪತಿಯ ನಕ್ಷತ್ರಗಳು ನೆಗೆಟಿವ್ ಅಂತ ತಗೋಬೇಕು. ಅಂದ್ರೆ ನೆಗೆಟಿವ್ ನಕ್ಷತ್ರಗಳು ಅಂತ ತಗೋಬೇಕು. ಅಶುಭ ನಕ್ಷತ್ರಗಳು ಯಾವುದು, ಶುಭ ನಕ್ಷತ್ರಗಳು ಯಾವುದು ಅಂತ ಈ ತರ ತಗೋಬೇಕು. ಇದಿಷ್ಟು ಯಾಕೆ ಹೇಳಿದ್ದಂದ್ರೆ, ಶುಭ ಗ್ರಹ ಶುಭ ಭಾವದಲ್ಲಿದ್ರೆ, ಶುಭ ಗ್ರಹ ಶುಭ ಭಾವದಲ್ಲಿದ್ರೆ ಸ್ವಕ್ಷೇತ್ರದಲ್ಲೇ ಇರ್ಬೇಕು ಅಂತಿಲ್ಲ, ಅವಾಗ ಅದು ಪಾಸಿಟಿವ್ ಆಗುತ್ತೆ. ಶುಭ ಗ್ರಹ ಅಶುಭ ಭಾವದಲ್ಲಿದ್ರೆ ಅದು ನೆಗೆಟಿವ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್. ಶುಭ ಗ್ರಹ ಅಶುಭ ಭಾವದಲ್ಲಿ 1, 2, 4, 5, 7, 9, 10, 11ನೇ ಭಾವಾಧಿಪತಿಗಳು ಮತ್ತೆ ಯೋಗಿ, ಸಹಯೋಗಿ ಇವರು ಶುಭ ಭಾವಗಳಲ್ಲಿ ಸ್ಥಿತರಾದ್ರೆ ಅವಾಗ ಒಳ್ಳೇದು. ಈ ಶುಭ ಗ್ರಹಗಳು ಯೋಗಿ, ಸಹಯೋಗಿ 3, 6, 8, 12ರಲ್ಲಿ ಕುತ್ಕೊಂಡ್ರೆ ಒಳ್ಳೇದಲ್ಲ, ನೆಗೆಟಿವ್. ಅಲ್ಲಿಂದ ಬಂದ್ರೆ ಅಶುಭ ಭಾವಾಧಿಪತಿಗಳು 3, 6, 8, 12ನೇ ಅಧಿಪತಿಗಳು ಮತ್ತೆ ಅವಯೋಗಿ ಅಂದ್ರೆ ಈಗ ದಗ್ಧ ರಾಶಿ ಅಂತ ತಗೊಳ್ಳಿ. 3, 6, 8, 12ನೇ ಭಾವಗಳು ದಗ್ಧ ರಾಶಿಗಳಾಯ್ತವೆ. 3, 6, 8, 12ರಂದು ಇದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೊಳ್ಳಿ. 3, 6, 8, 12 ದಗ್ಧ ರಾಶಿ ಆಗ್ಬಿಡ್ತದೆ. ಈಗ ಕೆಲವು ಸರಿ ಮಿಥುನ ಮತ್ತು ಕನ್ಯಾ 2 ದಗ್ಧ ರಾಶಿ ಆಗುತ್ತೆ ಅನ್ಕೊಳ್ಳಿ. ಮಿಥುನ ಮತ್ತೆ ಕನ್ಯಾ 2 ದಗ್ಧ ರಾಶಿ ಆಗುತ್ತೆ. ಮೇಷ ಲಗ್ನದಲ್ಲಿ ಜನಿಸಿದವರಿಗೆ ಮಿಥುನ ಮತ್ತು ಕನ್ಯಾ 2 ದಗ್ಧ ರಾಶಿ ಆದ್ರೂ ಅದು ಅಶುಭ ಭಾವ ಆಗಿರೋದ್ರಿಂದ ಅವರಿಗೆ 3ನೇ ಭಾವದ ಅಶುಭ ಫಲ, 6ನೇ ಭಾವದ ಅಶುಭ ಫಲ ಬರಲ್ಲ, ಅವರಿಗೆ ಅನುಭವಕ್ಕೆ ಬರಲ್ಲ. ಆ ತರ ಪಾಸಿಟಿವ್ ಅಂತ. ಮತ್ತೆ ಅಶುಭ ಗ್ರಹಗಳು ಶುಭ ಭಾವದಲ್ಲಿ ಕುತ್ಕೊಂಡ್ರೆ ನೆಗೆಟಿವ್ ಅಂತ. ಅಶುಭ ಭಾವಗಳು ಶುಭ ಭಾವದಲ್ಲಿ ಕುತ್ಕೊಂಡ್ರೆ ನೆಗೆಟಿವ್ ಅಂತ. ಅಂದ್ರೆ ಶುಭ ಗ್ರಹಗಳು ಶುಭ ಭಾವದಲ್ಲಿ, ಯೋಗಿ ಶುಭ ಭಾವದಲ್ಲಿ ಇದ್ರೆ ಒಳ್ಳೇದು. ಅಶುಭ ಗ್ರಹಗಳು ಅಶುಭ ಭಾವದಲ್ಲಿ ದಗ್ಧ ರಾಶಿ ಬಂದು 3, 6, 8, 12 ಆದ್ರೆ ಅವಾಗ ಅದು ಪಾಸಿಟಿವ್ ಆಗುತ್ತೆ. ಇಲ್ಲ ಶುಭ ಗ್ರಹಗಳು ಅಶುಭ ಭಾವಕ್ಕೆ ಹೋದ್ರೆ, ಇಲ್ಲ ಅಶುಭ ಗ್ರಹಗಳು ಶುಭ ಭಾವದಲ್ಲಿ ಕೂತ್ಕೊಂಡ್ರೆ ನೆಗೆಟಿವ್ ಅಂತ. ಈಗ ಇಲ್ಲೇನಾಗುತ್ತೆ, ಯೋಗಿ ಗ್ರಹ ಇದೆಯಲ್ಲ, ಇದು ಅಕಸ್ಮಾತ್ ಅಶುಭ ಭಾವಕ್ಕೆ ಕೂತಿದ್ರುವೆ ಆ ಯೋಗ ಕ್ಯಾರೆಕ್ಟರ್ನ ಅಷ್ಟು ಕಳ್ಕೊಳ್ಳಲ್ಲ. ಅಯ್ಯೋ ನಮ್ದು ಯೋಗಿ 3ರಲ್ಲಿದೆ, 6ರಲ್ಲಿದೆ, 8ರಲ್ಲಿದೆ, 12ರಲ್ಲಿದೆ ಅಂದ್ರೆ ಅದು ಆ ದಶಾಕಾಲದಲ್ಲಿ ಆ ಯೋಗಿ ಎಫೆಕ್ಟ್ ಕೊಡುತ್ತೆ, ಒಂದು ಮಟ್ಟಕ್ಕೆ ಕೊಡುತ್ತೆ. ಯೋಗಿ ಸ್ವಂತ ನಕ್ಷತ್ರದಲ್ಲಿ ಆಯ್ತಾ ಇದ್ರೆ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದೆ. ಆದ್ರೆ ಅವಯೋಗಿ ಅಶುಭ ಫಲ ಕೊಡ್ತದೆ. ಏನಿರುತ್ತೆ, ಯೋಗಿ ತನ್ನ ಸ್ವಂತ ನಕ್ಷತ್ರದಲ್ಲಿದ್ರೆ ಯೋಗ ಪ್ಲಾನೆಟ್ ಅಥವಾ ಬೇರೆ ಶುಭ ಗ್ರಹಗಳು ಸ್ವನಕ್ಷತ್ರದಲ್ಲಿದ್ರೆ ಒಳ್ಳೆ ಫಲ ಕೊಡ್ತದೆ. ಯೋಗಿ ಪ್ಲಾನೆಟ್ ಅಥವಾ ಶುಭ ಭಾವ ಅಧಿಪತಿಗಳ, ನಕ್ಷತ್ರಾಧಿಪತಿಗಳ ಶುಭ ಭಾವಗಳು ಹೇಳಿದ್ನಲ್ಲ, ಶುಭ ಭಾವಗಳ ಅಧಿಪತಿಗಳಿದ್ರಲ್ಲ, ಆ ನಕ್ಷತ್ರದ ಅಧಿಪತಿಗಳು ಅವರು ಸ್ವಂತ ನಕ್ಷತ್ರದಲ್ಲೇ ಇದ್ರೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ಆದ್ರೆ ಅವಯೋಗಿ ಏನಾದ್ರೂ ಓನ್ ನಕ್ಷತ್ರದಲ್ಲಿದ್ರೆ ಒಳ್ಳೆ ಫಲ ಕೊಡಲ್ಲ. ಅವಯೋಗಿ ಸ್ವಂತ ನಕ್ಷತ್ರದಲ್ಲಿ ಇರಬಾರ್ದು. ನಿಮ್ ಜಾತಕ ಚೆಕ್ ಮಾಡ್ಕೊಳ್ಳಿ. ಅವಯೋಗಿ ಸ್ವಂತ ನಕ್ಷತ್ರದಲ್ಲಿ ಇರಬಾರ್ದು. ಯೋಗಿ ಯಾವಾಗ್ಲೂ ಒಳ್ಳೆ ಫಲ ಕೊಡ್ಬೇಕು ಅಂದ್ರೆ ಅದು ಶುಭ ಭಾವದಲ್ಲಿರ್ಬೇಕು, ಶುಭ ನಕ್ಷತ್ರದಲ್ಲಿರ್ಬೇಕು, ಅವಾಗ ಒಳ್ಳೆ ಫಲ. ಯೋಗಿ ಅಂದ್ರೆ ಯೋಗಿ ಏನಾದ್ರೂ ಅಶುಭ ಭಾವದಲ್ಲಿ ಅಥವಾ ಅಶುಭ ನಕ್ಷತ್ರದಲ್ಲಿದ್ರೂ ಆ ಯೋಗ ಎಫೆಕ್ಟು ಇರ್ತದೆ ಸ್ವಲ್ಪ, ಅಂದ್ರೆ ಅಷ್ಟು ಪವರ್ಫುಲ್ ಯೋಗಿ ಅಂದ್ರೆ. ಆದ್ರೂ ಯೋಗಿ ಏನಾದ್ರೂ ಶುಭ ಭಾವದಲ್ಲಿ, ಶುಭ ನಕ್ಷತ್ರದಲ್ಲಿ ಅಥವಾ ಸ್ವಂತ ನಕ್ಷತ್ರದಲ್ಲಿದ್ರೆ ವಂಡರ್ಫುಲ್ ರಿಸಲ್ಟ್. ಆಯ್ತಾ. ಅವಯೋಗಿ ಯಾವಾಗ್ಲೂ ಅಶುಭ ಭಾವದಲ್ಲಿ ಇರ್ಬೇಕು, 3, 6, 8, 12ರಲ್ಲಿ ಇರ್ಬೇಕು, ಅವಾಗ ಅದು
ಮತ್ತೆ ಅಶುಭ ನಕ್ಷತ್ರದಲ್ಲಿ, ಅಂದ್ರೆ ಅಶುಭ ಭಾವಗಳ ಅಧಿಪತಿಗಳು ಯಾರಿದ್ದಾರೆ ಆ ನಕ್ಷತ್ರದಲ್ಲಿ ಇರಬೇಕು. 3, 6, 8, 12 ಅಧಿಪತಿಗಳ ನಕ್ಷತ್ರಗಳು ಆ ನಕ್ಷತ್ರಗಳಲ್ಲಿ ಇರಬೇಕು. ಅಥವಾ ಎಕ್ಲಿಪ್ಸ್ ಆಗಿರ್ಬೇಕು, ಅಂದ್ರೆ ರಾಹು ಕೇತು ಜೊತೆ ಕನೆಕ್ಟ್ ಆಗಿರ್ಬೇಕು. ಅವಾಗ ಅದು ಶುಭ ಫಲ ಕೊಡ್ತದೆ. ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. 6, 8, 12ನೇ ಭಾವಗಳು ದಗ್ಧ ರಾಶಿ ಆದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ಶುಭ ಗ್ರಹಗಳು ಅಶುಭ ರಾಶಿಯಲ್ಲಿ ಕೂತ್ಕೊಂಡ್ರೆ ಒಂದ್ ಸ್ವಲ್ಪ ಟಾಲರಬಲ್ ಗುಡ್ ರಿಸಲ್ಟ್ ಕೊಡ್ತದೆ. ಅಂದ್ರೆ ಸ್ವಲ್ಪ ಗುಡ್ ರಿಸಲ್ಟ್ ಅಂದ್ರೆ ಯಾವಾಗ ಟಾಲರಬಲ್ ಗುಡ್ ರಿಸಲ್ಟ್ ಕೊಡ್ತದೆ ಅಂದ್ರೆ ಅವು ವಕ್ರ ಆದಾಗ. ಶುಭ ಗ್ರಹಗಳು 3, 6, 8, 12ರಲ್ಲಿ ಸ್ಥಿತರಾದ್ರೆ, ಶುಭ ಗ್ರಹಗಳು 3, 6, 8ರಲ್ಲಿ ಸ್ಥಿತರಾಗಿ ವಕ್ರಿ ಆದ್ರೆ, ಶುಭ ಗ್ರಹಗಳು 3, 6, 8, 12ರಲ್ಲಿ ಸ್ಥಿತರಾಗಿ ವಕ್ರಿ ಆದ್ರೆ ಅವರು ಒಂದ್ ಸ್ವಲ್ಪ ಟಾಲರಬಲ್ ಗುಡ್ ರಿಸಲ್ಟ್ ಕೊಡ್ತದೆ. ತುಂಬಾ ಎಕ್ಸ್ಟ್ರಾರ್ಡಿನರಿ ಗುಡ್ ರಿಸಲ್ಟ್ ಅಲ್ಲ, ಸ್ವಲ್ಪ ಟಾಲರಬಲ್ ಗುಡ್ ರಿಸಲ್ಟ್ ಕೊಡ್ತದೆ. ರಾಹು ಕೇತು ಏನಾದ್ರೂ ದಗ್ಧ ರಾಶಿಲಿದ್ರೆ ಬಹಳ ಎಕ್ಸ್ಟ್ರಾರ್ಡಿನರಿ ಒಳ್ಳೆ ರಿಸಲ್ಟ್ ಕೊಡ್ತದೆ. ರಾಹು ಕೇತುನ ನಾವು ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಅಲ್ಲಿ ನೆಗೆಟಿವ್ ಗ್ರಹಗಳಂತಾನೆ ತಗೋಬೇಕು. ಅದು ಯೋಗಿ ಆಗಿದ್ರೆ ಬೇರೆ ಪ್ರಶ್ನೆ, ಆಯ್ತಾ? ಯೋಗಿ ಆಗದಾಗ ಪಾಸಿಟಿವ್ ಬರ್ತದೆ. ಅದರ್ವೈಸ್ ರಾಹು ಕೇತುನ ನೆಗೆಟಿವ್ ಆಗಿ ತಗೊಂಡು ಅವು ದಗ್ಧ ರಾಶಿಯಲ್ಲಿದ್ರೆ ಒಳ್ಳೆ, ಅಂದ್ರೆ ತುಂಬಾ ಎಕ್ಸೆಪ್ಷನಲಿ ಗುಡ್ ರಿಸಲ್ಟ್ ಕೊಡ್ತದೆ. ಆಮೇಲೆ ನೀವು ನಕ್ಷತ್ರ ಅಧಿಪತಿನ ಬಹಳ ಮುಖ್ಯವಾಗಿ ಗಮನಿಸಿ ನೀವು ರಿಸಲ್ಟ್ ನ ಕೊಡಬೇಕು. ಆಮೇಲೆ ಅಶುಭ ಗ್ರಹಗಳು ದಗ್ಧ ರಾಶಿಲಿದ್ರೆ, ಅಶುಭ ಭಾವಗಳಲ್ಲಿದ್ರೆ ಅವಾಗ ಅವರು ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಆದ್ರೆ ಅವರು ವಕ್ರಿ ಆಗ್ಬಾರ್ದು, ವಕ್ರಿ ಆಗಿರಬಾರ್ದು. ಅಶುಭ ಗ್ರಹಗಳು ಅಶುಭ ಭಾವದಲ್ಲಿದ್ರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡ್ತಾರೆ ಅಂತ ಹೇಳಿದೆ ನಿಮಗೆ, ಆದ್ರೆ ವಕ್ರಿ ಆಗಿರಬಾರ್ದು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ದಗ್ಧ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ದಿದ್ರೆ ರಾಷ್ಟ್ರಾಧಿಪತಿನ ತಗೋಬೇಕು, ಭಾವಾಧಿಪತಿನ ತಗೋಬೇಕು? ಭಾವಾಧಿಪತಿ ತಗೋಬೇಕು. ರಾಷ್ಟ್ರಾಧಿಪತಿ ಭಾವಾಧಿಪತಿ ಏನು ವ್ಯತ್ಯಾಸ ಅಂದ್ರೆ, ನೀವು ಅದು ಭಾವ ಮಧ್ಯ ಎಲ್ಲಿದೆ ಅದು ಅಧಿಪತಿ ತಗೋಬೇಕು. ಭಾವ ಮಧ್ಯ, ಸರಿ. ಭಾವ ಮಧ್ಯನೇ ರಾಷ್ಟ್ರಾಧಿಪತಿ ಆಗಿರ್ತದೆ. ಇಲ್ಲೇನು ಈಗ ಎಲ್ಲೇ ಆಗ್ಲಿ ಭಾವ ಮಧ್ಯ ಯಾವ ಭಾವದಲ್ಲಿ ಬೀಳ್ತದೆ ಅವರೇ ಅಧಿಪತಿ ಆಗ್ತಾರೆ. ಸರಿ. ಆಮೇಲೆ ನಿಮಗೆ ಸೂರ್ಯ ಚಂದ್ರನ ಹೊರತುಪಡಿಸಿದ್ರೆ ಇನ್ನು ಎಲ್ಲಾ ಗ್ರಹಗಳಿಗೆ 2 ಭಾವಾಧಿಪತಿ ಇದೆ, ಆಯ್ತಾ? ಅದರಲ್ಲಿ ಒಂದು ದಗ್ಧ ರಾಶಿ ಆಗುತ್ತೆ, ಇನ್ನೊಂದು ದಗ್ಧ ರಾಶಿ ಆಗಲ್ಲ. ಪರಿಸ್ಥಿತಿ ಹಂಗಿರ್ತದೆ. ಒಂದು ದಗ್ಧ ರಾಶಿ ಆಗಿರುತ್ತೆ, ಇನ್ನೊಂದು ದಗ್ಧ ರಾಶಿ ಆಗಿರಲ್ಲ. ಅವಾಗ ಯಾವ ದಗ್ಧ ರಾಶಿ ಆಗಿದೆ ಅದು ಮಾತ್ರ ಸಫರ್ ಆಗುತ್ತೆ, ಇನ್ನೊಂದು ಭಾವ ಸಫರ್ ಆಗಲ್ಲ. ಅಂದ್ರೆ ಆ ಭಾವಕಾರಕತ್ವ ಗಮನಿಸ್ಬೇಕು. 2 ಭಾವ, ಒಂದೇ ಗ್ರಹ 2 ಭಾವ ಅಧಿಪತಿ ಇದ್ದಾಗ ಆ ದಗ್ಧ ರಾಶಿ ಆಗಿರೋದು ಮಾತ್ರ ಭಾವ ಮಾತ್ರ ಸಫರ್ ಆಗುತ್ತೆ, ಇನ್ನೊಂದು ಭಾವ ಸಫರ್ ಆಗಲ್ಲ. ಆ ಭಾವಾಧಿಪತಿ ಏನಾದ್ರೂ ಪವರ್ಫುಲ್ ಆಗಿ ಪೊಸಿಟೆಡ್ ಆಗಿದ್ರೆ ಅವಾಗ ಪಾಸಿಟಿವ್ ಭಾವಕ್ಕೆ ತುಂಬಾ ಪಾಸಿಟಿವ್, ದಗ್ಧ ರಾಶಿಗೆ ಜಾಸ್ತಿ ನೆಗೆಟಿವ್ ಆಗ್ಬಿಡ್ತದೆ. ಈಗ ಒಂದೇ ಗ್ರಹ 2 ಭಾವಕ್ಕೆ ಅಧಿಪತಿ ಆಗಿರ್ತದೆ, ಒಂದೇ ಗ್ರಹ 2 ಈಗ ಮಂಗಳ, ಮೇಷ ಮತ್ತೆ ವೃಶ್ಚಿಕ, ಈ 2ರಲ್ಲಿ ಯಾವ್ದೋ ಒಂದು ದಗ್ಧ ರಾಶಿ ಆಗುತ್ತೆ. ಅವಾಗ ದಗ್ಧ ರಾಶಿ ಯಾವ್ದಾಗಿದೆ ಆ ಭಾವದ ಕಾರಕತ್ವ ಮಾತ್ರ ತೊಂದರೆ ಆಗುತ್ತೆ, ಇನ್ನೊಂದು ಭಾವದ ಕಾರಕತ್ವ ತೊಂದರೆ ಆಗಲ್ಲ. ಆದ್ರೆ ಪ್ಲಾನೆಟ್ ಏನಾದ್ರು ತುಂಬಾ ಪವರ್ಫುಲ್ ಇದ್ರೆ ದಗ್ಧ ರಾಶಿಗೆ ಜಾಸ್ತಿ ನೆಗೆಟಿವ್ ಆಗುತ್ತೆ, ಬಟ್ ಇನ್ನೊಂದು ಭಾವಕ್ಕೆ ಇನ್ನೂ ಒಳ್ಳೆ ರಿಸಲ್ಟ್. ಈ ತರ ಆಗುತ್ತೆ. ಅಕಸ್ಮಾತ್ ಆ ಗ್ರಹ ಪಾಸಿಟಿವ್ ಆಗಿದ್ದಾಗ ಆ ತರ ಆಗುತ್ತೆ, ನೆಗೆಟಿವ್ ಆಗಿದ್ದಾಗ ಏನಾಗುತ್ತೆ ಅಂದ್ರೆ ಅದು ಎಕ್ಲಿಪ್ಸ್ ಆಗಿರ್ತದೆ, ಇಲ್ಲ ನೆಗೆಟಿವ್ ಆಗಿ ಪೊಸಿಷನ್ ಆಗಿದೆ ಅಂದ್ರೆ ದುಸ್ಥಾನದಲ್ಲಿ ಕೂತಿದೆ ಅಂತ ಇದ್ದಾಗ ದಗ್ಧ ರಾಶಿ ಎಫೆಕ್ಟ್ ಚೆನ್ನಾಗಿರ್ತದೆ, ಇನ್ನೊಂದು ಭಾವದ ಎಫೆಕ್ಟ್ ಕಡಿಮೆ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ತಿಳ್ಕೊಳ್ಳಿ. ಯೋಗಿ ಅಥವಾ ಅವಯೋಗಿ ಯಾರ್ ಕಂಜೆಕ್ಟ್ ಆಗಿರ್ತದೆ, ಯಾರ ಜೊತೆ ಸಂಯೋಗ ಆಗಿ ಯುತಿ ಆಗಿರ್ತದೆ, ಅವಾಗ ಆ ಕ್ಯಾರೆಕ್ಟರ್ನ ಇಂಬೈಬ್ ಮಾಡ್ಕೋತಾರೆ. ಅಂದ್ರೆ ಯೋಗಿ ಯಾವ ಗ್ರಹಗಳ ಜೊತೆ ಇದೆ ಆ ಗ್ರಹಗಳು ಯೋಗಿ ತರ ಆಡ್ತದೆ.
ಅವಯೋಗಿ ಯಾವ ಗ್ರಹ ಜೊತೆ ಕೂತಿದೆ ಆ ಗ್ರಹನು ಅವಯೋಗಿ ತರ ಆಡ್ತದೆ. ಫಸ್ಟ್ ಏನಂದೆ, ನಿಮಗೆ ಸೆಟ್ ಕೊಟ್ಟೆ. ಏನು ಸೆಟ್ಟು? ಕೇತು ಚಂದ್ರ ಗುರು, ಶುಕ್ರ ಮಂಗಳ ಶನಿ, ರವಿ ರಾಹು ಮಂಗಳ ಅಂತ ನಿಮಗೆ ಒಂದು ಸೆಟ್ ಕೊಟ್ಟೆ. ಒಂದು ಗ್ರಹ ಯೋಗಿ ಆದ್ರೆ ಮಿಕ್ಕಿದ 2 ಗ್ರಹಗಳು ಯೋಗಿ ತರ ಆಡ್ತಾರೆ ಅಂತ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ, ಯುತಿ ಆಗಿರ್ತದೆ ಕುಂಡಲಿಯಲ್ಲಿ. ಯಾವ ಗ್ರಹ ಯೋಗಿ ಅದ್ರ ಜೊತೆ ಬೇರೆ ಗ್ರಹ ಇದ್ರೆ ಅವು ಯೋಗಿ ತರ ಆಡ್ತವೆ. ಸಹಯೋಗಿ ಇದ್ರೆ ಅಲ್ಲ, ಇದು ಬರೀ ಯೋಗಿಗೆ ಮಾತ್ರ, ಯೋಗಿ ಮತ್ತು ಅವಯೋಗಿಗೆ. ಅವಯೋಗಿ ಜೊತೆ ಯಾವ ಗ್ರಹ ಇದೆ ಅದು ಏನಾಗುತ್ತೆ, ಅವಯೋಗಿ ತರ ಮಾಡ್ತದೆ. ಆಯ್ತಾ? ಇದೊಂದು ಇಂಪಾರ್ಟೆಂಟ್ ವಿಚಾರ. ಸಹಯೋಗಿ ಏನಾದ್ರುವೆ ಅಂದ್ರೆ, ಸಹಯೋಗಿ ಯೋಗಿ ನಕ್ಷತ್ರದಲ್ಲಿ ಅಥವಾ ಯೋಗಿ ಸಹಯೋಗಿ ನಕ್ಷತ್ರದಲ್ಲಿದ್ರೆ ಒಳ್ಳೆ ಯೋಗ, ವೆರಿ ಹೈ ಯೋಗ ಕೊಡ್ತದೆ. ಏನ್ ಹೇಳಿ? ಯೋಗಿ ಸಹಯೋಗಿ ನಕ್ಷತ್ರದಲ್ಲಿ, ಸಹಯೋಗಿ ಯೋಗಿ ನಕ್ಷತ್ರದಲ್ಲಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ಇಲ್ಲಿ ನೀವು ಯೋಗಿ ಸಹಯೋಗಿ ಏನಾದ್ರು ನಕ್ಷತ್ರ ಪರಿವರ್ತನೆ ಆಗಿದೆ ನೋಡ್ಕೊಂಬಿಡಿ, ಅದು ಒಳ್ಳೆ ಯೋಗ ಬರ್ತದೆ. ಮತ್ತೆ ಅವಯೋಗಿ ಶತ್ರು ನಕ್ಷತ್ರದಲ್ಲಿದ್ರೆ, ಒಳ್ಳೆ ರಿಸಲ್ಟ್ ಕೊಡ್ತದೆ. ಅವಯೋಗಿ ಶತ್ರು ನಕ್ಷತ್ರದಿಂದ ಒಳ್ಳೆ ರಿಸಲ್ಟ್ ಕೊಡ್ತದೆ. ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಆಯ್ತಾ? ಇದು ಬಹಳ ಒಂಥರ ಕ್ಲಾಸಿಕಲ್ ಎಕ್ಸಾಂಪಲ್ ಇದೆ, ನೀವು ಇದನ್ನ ನೋಡ್ಬೇಕು. ಓಕೆ, 1 ನಿಮಿಷ ತೋರಿಸ್ತೀನಿ, ಸ್ಕ್ರೀನ್ ಶೇರಿಂಗ್ ಮಾಡ್ತೀನಿ. ಯೋಗಿ ಸಹಯೋಗಿ ಅವಯೋಗಿ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಇದೊಂದು ಸ್ಕ್ರೀನ್ ಶೇರಿಂಗ್ ಮಾಡ್ತೀನಿ. ಸ್ಕ್ರೀನ್ ಕಾಣ್ತಿದ್ಯಾ? ಸ್ಕ್ರೀನ್ ಕಾಣ್ತಿದ್ಯಾ ಎಲ್ಲರಿಗೂ? ಇವಾಗ ಕಾಣಿಸ್ತಾ ಇದೆ. ಚಾರ್ಟ್ ಕಾಣ್ತಿದ್ಯಾ? ಕಾಣ್ತಿದೆ. ಇಲ್ಲಿ ರಾಹು ಮತ್ತೆ ಇಲ್ಲಿ ಯೋಗಿ ಯಾರು? ರಾಹು. ಯೋಗಿ ರಾಹು ಆದ್ರೆ ಅವಯೋಗಿ ಯಾರಾಯ್ತಾರೆ? ಶನಿ. ಅವಯೋಗಿ ಶನಿ, ಅವಯೋಗಿ ಸೂರ್ಯ, ಶುಕ್ರ. ಹಂಗ ಏನೇನೋ ಮಾತಾಡಬಾರ್ದು. ಪಾಯಿಂಟ್ ಈಗ ಏನು ಅಂದ್ರೆ, ರಾಹು ಯೋಗಿ ಆದ್ರೆ ಅವಯೋಗಿ ಯಾರಾಗ್ತಾರೆ? ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಟೇಬಲ್. ಶುಕ್ರ. ರಾಹು ಯೋಗಿ ಆದ್ರೆ ಅವಯೋಗಿ ಶುಕ್ರ, ಕರೆಕ್ಟಾ? ಸಹಯೋಗಿ ಶನಿ. ಯಾಕೆ ಸಹಯೋಗಿ ಶನಿ ಆಗ್ತಾರೆ ಅಂದ್ರೆ, ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಕೆಳಗಡೆ ಕಾಣ್ತಿದ್ಯಾ? ಇಲ್ಲಿ ಇವರು ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ? ಕೆಳಗಡೆ ಯೋಗ ಅಂತ ಕಾಣ್ತಿದೆ, ಗ್ರೀನ್ ಅಲ್ಲಿ ಯೋಗ ಅಂತಿದೆ, ಕಾಣ್ತಿದ್ಯಾ? ವ್ಯಕ್ತಿಪಾತ ಗುರುಗಳು.
ವ್ಯತಿಪಾತ ಯೋಗದಲ್ಲಿ ಹುಟ್ಟಿದರೆ. ವ್ಯತಿಪಾತ ಯೋಗ ಎಲ್ಲಿ ಬೀಳುತ್ತೆ ಅಂದ್ರೆ ಗೊತ್ತಾ ಯಾರಿಗಾರು ವ್ಯತಿಪಾತ ಯೋಗ ಎಲ್ಲಿ ಬೀಳುತ್ತೆ ಅಂತ? ಅಲ್ಲಿ ನೋಡಿ, ರಾಹು ಮುಂದೆ ಕಾಣುತ್ತೆ ನೋಡಿ, ರಾಹು ಮುಂದೆ ಏನೋ ಕೊಟ್ಟಿದ್ದಾರೆ, ಏನಿದೆ ಅದು? ಕುಂಭ ಗುರುಗಳೇ. ರಾಹು ಮುಂದೆ ಏನಿದೆ? ಕುಂಭ 12 ಡಿಗ್ರಿ ಇದೆ. 12 ಡಿಗ್ರಿ ಅಲ್ಲ, 14 ಡಿಗ್ರಿ 12 ನಿಮಿಷ. ಅದು ಕುಂಭದ್ದು ಹಿಂದ್ಗಡೆ ಇದೆಯಲ್ಲ, ಅದು ಡಿಗ್ರಿ ಅದು, ಆಯ್ತಾ? 14 ಡಿಗ್ರಿ ಅಂದ್ರೆ ಯಾವ ನಕ್ಷತ್ರ? 6 ಡಿಗ್ರಿ 40 ನಿಮಿಷದವರೆಗೆ ಮೃಗಶಿರ, ಅದು ಸಾರಿ ಧನಿಷ್ಠ ನಕ್ಷತ್ರ. 6 ಡಿಗ್ರಿ 40 ನಿಮಿಷದಿಂದ 20 ಡಿಗ್ರಿವರೆಗೆ ಯಾವ ನಕ್ಷತ್ರ? ಇಷ್ಟಾದ್ಮೇಲೆ ಯಾವುದು? ಹೇಳಿ ಹೇಳಿ ಹೇಳಿ, ಜೋರಾಗಿ ಹೇಳಿ, ಮಾತಾಡಿ. ಯಾಕೆ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿದ್ರೆ ಹೇಳಿ. ಶತಭಿಷ ಶತಭಿಷ ನಕ್ಷತ್ರ. ಶತಭಿಷ ನಕ್ಷತ್ರದ ಅಧಿಪತಿ ಯಾರು? ರಾಹು. ಸೊ ಅದಕ್ಕೇನೆ ರಾಹು ಯೋಗಿ. ಯಾಕೆಂದ್ರೆ ವ್ಯತಿಪಾತದ ಯೋಗ ಪಾಯಿಂಟ್ ಬಂದು ಕುಂಭರಾಶಿ 14 ಡಿಗ್ರಿ 12 ನಿಮಿಷ 3.79 ಸೆಕೆಂಡ್ ಅಲ್ಲಿ ಇದೆ. ಓಕೆನಾ? ಅದಕ್ಕೆ ಆಪೋಸಿಟ್ ಆಗಿ, ಕುಂಭರಾಶಿಗೆ ಆಪೋಸಿಟ್ ಆಗಿ 20 ಡಿಗ್ರಿ 52 ನಿಮಿಷದಲ್ಲಿ ಅವಯೋಗಿ ಪಾಯಿಂಟ್ ಇದೆ. ಅದು ಯಾವ ನಕ್ಷತ್ರ? 20 ಡಿಗ್ರಿ 52 ನಿಮಿಷದಲ್ಲಿ ಯಾವ ನಕ್ಷತ್ರ? ಉಬ್ಬ ನಕ್ಷತ್ರ. ಹುಬ್ಬ ನಕ್ಷತ್ರ. ವೆರಿ ಗುಡ್. ಪೂರ್ವ ಫಲ್ಗುಣಿ ನಕ್ಷತ್ರ. ಅದಕ್ಕೆ ಅದು ಅವಯೋಗಿ. ಅಲ್ಲಿ ಆಪೋಸಿಟ್ ಇರುತ್ತೆ, ಅಂದ್ರೆ ಎಕ್ಸಾಕ್ಟ್ 14 ಡಿಗ್ರಿಗೆ ಆಪೋಸಿಟ್ ಅಲ್ಲ, ಅವಯೋಗಿ ಪಾಯಿಂಟ್ ಅಲ್ಲಿ ಆಪೋಸಿಟ್ ಅಲ್ಲಿ ಇದೆ, ಆಯ್ತಾ? ಇನ್ನು ಯೋಗಿ ಯಾವ ರಾಶಿಯಲ್ಲಿದೆ? ರಾಶಿ. ರಾಶಿ. ಕುಂಭರಾಶಿ ಅಧಿಪತಿ ಯಾರು? ಶನಿ ಸಹಯೋಗಿ. ರಾಶಿ ಅಧಿಪತಿ ಸಹಯೋಗಿ. ನಿಮ್ಗೆ ಕೊಟ್ಟನಲ್ಲ ಕಾನ್ಸೆಪ್ಟ್, ಆ ಪ್ರಕಾರ ಇದು ಆ ರಾಶಿ ಅಧಿಪತಿ. ಸೊ ಈಗ ಯೋಗಿ, ಸಹಯೋಗಿ, ಅವಯೋಗಿ. ಯೋಗ ಪಾಯಿಂಟ್, ವ್ಯತಿಪಾತ ಯೋಗ ಪಾಯಿಂಟ್ ಎಲ್ಲಿದೆ? ಶತಭಿಷ ಮ್ಯೂಟ್ ಮಾಡ್ಕೊಳ್ಳಿ. ಯೋಗ ಪಾಯಿಂಟ್ ಶತಭಿಷ ನಕ್ಷತ್ರದಲ್ಲಿದೆ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಯೋಗಿ ಪಾಯಿಂಟ್ ಶತಭಿಷ ನಕ್ಷತ್ರದಲ್ಲಿದೆ. ಹಾಗಾಗಿ ಲಿಂಗರಾಜ್ ಅವ್ರು ಮ್ಯೂಟ್ ಮಾಡ್ಕೋಬೇಕು. ಯೋಗಿ ಪಾಯಿಂಟ್ ಶತಭಿಷ ನಕ್ಷತ್ರದಲ್ಲಿದೆ. ಹಂಗಾಗಿ ಶತಭಿಷ ನಕ್ಷತ್ರ ಅಧಿಪತಿ ರಾಹು ಬಂದು ಯೋಗಿ ಆಗ್ತಾರೆ. ಆ ನಕ್ಷತ್ರ ಕುಂಭರಾಶಿಯಲ್ಲಿದೆ. ಆ ಕುಂಭರಾಶಿ ಅಧಿಪತಿ ಶನಿ ಸಹಯೋಗಿ ಆಗ್ತಾರೆ. ಇಲ್ಲಿ ರಾಹು ಶನಿ ನಕ್ಷತ್ರದಲ್ಲಿ, ಇಲ್ಲ ಶನಿ ರಾಹು ನಕ್ಷತ್ರದಲ್ಲಿ ಸ್ಥಿತರಾದ್ರೆ ಏನಂತ ಹೇಳ್ದೆ ನಾನು? ಯೋಗಿ ಅಥವಾ ಸಹಯೋಗಿ. ಯೋಗಿ ನಕ್ಷತ್ರದಲ್ಲಿ ಸಹಯೋಗಿ ಅಥವಾ ಸಹಯೋಗಿ ನಕ್ಷತ್ರದಲ್ಲಿ ಯೋಗಿ ಸ್ಥಿತರಾದ್ರೆ ಏನಾಗುತ್ತೆ? ಒಳ್ಳೆಯ ಯೋಗ. ಇಲ್ಲಿ ಏನಾಗಿ ಕೂತಿದಾರ ಇಲ್ವಾ ನೋಡೋಣ. ಫಸ್ಟ್ ಅದನ್ನ ನೋಡೋಣ. ರಾಹು ಯಾವ ನಕ್ಷತ್ರದಲ್ಲಿದೆ? ಧನಿಷ್ಠ 2 ಗುರುಗಳೇ. ರಾಹು ಯಾವ ನಕ್ಷತ್ರದಲ್ಲಿದೆ? ಮೂಲ ನಕ್ಷತ್ರ. ಮೂಲ ನಕ್ಷತ್ರ ಅಂದ್ರೆ ಸಹಯೋಗಿ ಇಲ್ಲಿ ಶನಿ. ರಾಹು ಬಂದು ಶನಿ ನಕ್ಷತ್ರದಲ್ಲಿ ಇಲ್ಲ. ಓಕೆನಾ? ಶನಿ ಯಾವ ನಕ್ಷತ್ರದಲ್ಲಿದೆ? ಆರಿದ್ರ ನಕ್ಷತ್ರ. ಆರಿದ್ರ ನಕ್ಷತ್ರ ಯಾರ್ದು? ರಾಹು ನಕ್ಷತ್ರ. ಅಂದ್ರೆ ಇಲ್ಲಿ ಸಹಯೋಗಿ ಬಂದು ಯೋಗಿ ನಕ್ಷತ್ರದಲ್ಲಿದೆ. ಕರೆಕ್ಟಾ? ಸಹಯೋಗಿ ಯೋಗಿ ನಕ್ಷತ್ರದಲ್ಲಿದೆ. ಇದು ಒಳ್ಳೆ ಯೋಗನಾ ಅಲ್ವಾ? ನಾವು ಕೇತು ನಕ್ಷತ್ರ ಇದ್ದಾರೆ. ಮೂಲ ನಕ್ಷತ್ರ. ಒಳ್ಳೆ ನಕ್ಷತ್ರ, ಒಳ್ಳೆಯ ಯೋಗ. ನಾನ್ ಹೇಳದಕ್ಕೆ ಹೇಳಿ. ನಾನ್ ಹೇಳದ್ ಬಿಟ್ಟು ನೀವ್ ಇನ್ನೇನೋ ಹೇಳ್ಬೇಡಿ. ಅಲ್ಲಿಗೆ ಆಮೇಲೆ ಬರೋಣ. ನಾನು ಏನಂತ ಕೊಟ್ಟೆ ರೂಲ್ಸ್ ನಿಮಗೆ? ಯೋಗಿ ನಕ್ಷತ್ರದಲ್ಲಿ ಸಹಯೋಗಿ ಯೋಗಿ ನಕ್ಷತ್ರದಲ್ಲಿ ಸ್ಥಿತರಾದ್ರೆ, ಅಥವಾ ಯೋಗಿ ಸಹಯೋಗ ನಕ್ಷತ್ರ ಸ್ಥಿತರಾದ್ರೆ ಇದು ಏನು ತುಂಬಾ ಹೈಯೆಸ್ಟ್ ಯೋಗ ಬರುತ್ತೆ ಅಂತ. ಅದು ಆಗಿದೆಯಾ ಇಲ್ವಾ? ಇಲ್ಲಿ ಇಬ್ರು ಆಗ್ಬೇಕು ಅಂತಿಲ್ಲ. ಇಬ್ರು ಆಗ್ಬೇಕು, ಪರಿವರ್ತನೆ ಅಲ್ಲ ನಾನು ಹೇಳ್ತಿರೋದು. ಇಲ್ಲಿ ಯೋಗಿ ಬಂದು ರಾಹು ಶನಿ ನಕ್ಷತ್ರದಲ್ಲಿ ಕುತ್ಕೋಬೇಕು.
ರಾಹು ಇರೋದು ಧನುರ್ ರಾಶಿಯಲ್ಲಿ ಶನಿ ನಕ್ಷತ್ರ ಬರಕ್ ಚಾನ್ಸ್ ಇಲ್ಲ. ಹಂಗಾಗಿ ಯೋಗಿ ಬಂದು ಸಹಯೋಗಿ ನಕ್ಷತ್ರದಲ್ಲಿ ಕುತ್ಕೊಳ್ಳಕ್ ಚಾನ್ಸ್ ಇಲ್ಲ. ಆದ್ರೆ ಶನಿ ಬಂದು ಮಿಥುನ ರಾಶಿಲಿದೆ. ಮಿಥುನ ರಾಶಿಯಲ್ಲಿ ಮಂಗಳನ ನಕ್ಷತ್ರ ಇದೆ, ರಾಹು ನಕ್ಷತ್ರ ಇದೆ, ಗುರುವಿನ ನಕ್ಷತ್ರ ಇದೆ. ಶನಿ ರಾಹು ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ ಒಳ್ಳೆ ಯೋಗ ಆಗತ್ತೆ. ಶನಿ ರಾಹು ನಕ್ಷತ್ರದಲ್ಲಿ ಕೂತಿದೆ, ಕೂತ್ಕೊಂಡಿದೆ. ರಾಹು ನಕ್ಷತ್ರ ಇದೆ. ಹಾಗಾಗಿ ಇದು ಹೈ ಯೋಗ ಕೊಟ್ಟಿದೆ, ಈ ವ್ಯಕ್ತಿಗೆ ಹೈ ಯೋಗ ಕೊಟ್ಟಿದೆ. ಇದು ನಿಮಗೆ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಇದು ನಂಬರ್ 1. ಇನ್ನೊಂದು ಏನ್ ಹೇಳಿದೆ ನಾನು ನಿಮಗೆ, ಈಗ ಯೋಗಿ ಸಹಯೋಗಿ ಅವಯೋಗಿ ನೋಡ್ಬಿಟ್ಟು ನಾ ಇನ್ನೊಂದು ರೂಲ್ಸ್ ಹೇಳಿದೆ, ಅದೇ ಹೇಳಿ ಏನ್ ರೂಲ್ಸ್ ಅಪ್ಲೈ ಆಗುತ್ತೆ ಇಲ್ಲಿ. ಯೋಗಿ ಯಾರು, ಸಹಯೋಗಿ ಯಾರು, ಅವಯೋಗಿ ಯಾರು ಅಂತ ನೋಡ್ಬಿಟ್ಟು ಹೇಳಿ. ಚಂದ್ರ ಗುರು ರೂಲ್ಸ್ ಎಲ್ಲ ಒಂದು ನೋಡ್ರಲ್ಲ, ಸಡನ್ ಆಗಿ ಬರಲ್ಲ ಪಾಪ ರೂಲ್ಸು, ಆದ್ರೂ ನೋಡಿ. ಅಂದ್ರೆ ಏನಂತ ಹೇಳಿದೆ ನಿಮ್ಗೆ, ಯೋಗಿ ಜೊತೆ ಇರೋ ಗ್ರಹಗಳು ಯೋಗಿ ತರ ಆಡ್ತಾರೆ, ಅವಯೋಗಿ ಜೊತೆ ಇರೋ ಗ್ರಹಗಳು ಅವಯೋಗಿ ತರ ಆಡ್ತಾರೆ ಅಂತ. ಕರೆಕ್ಟಾ? ಹೌದು ಗುರು. ಹೇಳಿ. ಇಲ್ಲಿ ಯೋಗಿ ಯಾರು? ರಾಹು. ರಾಹು ಜೊತೆ ಯಾರಿದ್ದಾರೆ? ಶನಿ, ಶುಕ್ರ. ಈಗ ಒಂದು ಡೌಟ್ ಬರ್ತದ. ಈಗ ರಾಹು ಯೋಗಿ ತರ ಆಡ್ತದ, ಇಲ್ಲ ಶುಕ್ರ ಅವಯೋಗಿ, ಇಲ್ಲ ರಾಹು ಶುಕ್ರನ ಜೊತೆ ಇರೋದ್ರಿಂದ ರಾಹು ಅವಯೋಗಿ ತರ ಆಡ್ತದ? ಇದು ಈಗ ಪ್ರಾಬ್ಲಮ್. ಯಾಕೆಂದ್ರೆ ರಾಹು ಯೋಗಿ, ಶುಕ್ರ ಅವಯೋಗಿ. ಇಲ್ಲಿ ಯಾರು ಸ್ಟ್ರಾಂಗು? ಸ್ಟ್ರಾಂಗ್. ಹೆಂಗೆ ಶುಕ್ರ ಸ್ಟ್ರಾಂಗು? ಶುಕ್ರ ಅವಯೋಗಿ ಆಗಿದ್ದಾನೆ, ಅವಯೋಗಿನೇ ಆಗಿ ಓದ್ಬೇಕಾಯ್ತು. ಈಗ ರಾಹು ಯೋಗಿ ಅಲ್ಲ, ರಾಹು ಯೋಗಿ ಅಲ್ವಾ? ರಾಹು ಸ್ಟ್ರಾಂಗು. ರಾಹು ಸ್ಟ್ರಾಂಗ್. ರಾಹು ಸ್ಟ್ರಾಂಗ್. ಓಕೆ. ಈಗ ರಾಹುಗೆ ಸಾರಿ ಶುಕ್ರ ಬಂದು ಶುಕ್ರನಿಗೆ ಯಾರು ಅವಯೋಗಿ? ಶುಕ್ರನಿಗೆ ಅವಯೋಗಿ ಯಾರು? ಗುರು. ಶುಕ್ರನಿಗೆ ಅವಯೋಗಿ ಗುರು. ಅಂದ್ರೆ ಶುಕ್ರ ಬಂದು ಗುರುವಿನ ರಾಶಿಯಲ್ಲಿದೆ, ನಕ್ಷತ್ರದಲ್ಲ. ಅದಿರ್ಲಿ, ಒಂದ್ ಕಡೆ ಅದಿರ್ಲಿ, ಆಯ್ತಾ? ರಾಹುಗೆ ಶುಕ್ರ ಅವಯೋಗಿ, ಆದ್ರೆ ರಾಹು ಬಂದು ಕೇತುವಿನ ನಕ್ಷತ್ರದಿದೆ. ಇಲ್ಲಿ ರಾಹುಗೆ ಕೇತು ಅವಯೋಗಿ ಅಲ್ಲ, ಕೇತುಗೆ ರಾಹು ಅವಯೋಗಿ, ಆದ್ರೆ ರಾಹುಗೆ ಕೇತು ಅವಯೋಗಿ ಅಲ್ಲ. ಅದು ಜ್ಞಾಪಕ ಇಟ್ಕೋಬೇಕು. 2 ಪಾಯಿಂಟ್ ಇಲ್ಲಿ ಕಾನ್ಸೆಪ್ಟ್. ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು, ರಾಹು ಅವಯೋಗಿ ತರ ಆಡ್ತದ, ಇಲ್ಲ ಶುಕ್ರ ಯೋಗಿ ತರ ಆಡ್ತದ ಅಂತ ನಿಮಗೆ ಕನ್ಫ್ಯೂಷನ್ ಇಲ್ವಾ? ಹೌದು ಸರ್. ಯೋಗಿಯಾಗಿ ವರ್ತಿಸ್ತಾನೆ. ರಾಹು ಯೋಗಿಯಾಗಿ ವರ್ತಿಸ್ತಾನೆ. ಅಲ್ಲಲ್ಲ, ಈಗ ರಾಹು ಯೋಗಿಯಾಗಿ ವರ್ತಿಸ್ತಾನೆ ಅಂದ್ರೆ ರೂಲ್ಸ್ ಏನ್ ಹೇಳ್ತದೆ? ಯಾವ ಗ್ರಹಗಳು ಯೋಗಿ ಜೊತೆ ಇರ್ತದೆ ಅವು ಯೋಗಿಗಳ ತರ ಆಡ್ತವೆ, ಯಾವ ಗ್ರಹಗಳು ಅವಯೋಗಿ ಜೊತೆ ಇರ್ತದೆ ಅವು ಅವಯೋಗಿ ತರ ಆಡ್ತದೆ ಅಂತದೆ. ಇದೊಂದು ಸ್ಪೆಷಲ್ ಜಾತಕ. ಇಲ್ಲಿ ಆ ಯೋಗಿ ಅವಯೋಗಿನೇ ಜೊತೆಲಿ ಅವರಪ್ಪ, ಯೋಗಿ ಅವಯೋಗಿನೇ ಜೊತೆಲಿದ್ದಾರೆ. ಈಗೇನ್ ಮಾಡೋದು? ಈಗ ರಾಹು ಯೋಗಿ ಅವಯೋಗಿ ತರ ಆಡ್ತದ, ಇಲ್ಲ ಶುಕ್ರ ಯೋಗಿ ತರ ಆಡ್ತದ ಅಂತ ಕನ್ಫ್ಯೂಷನ್ ಇಲ್ವಾ? ಹೌದು ಸರ್. ಇದು ವಿಶ್ಲೇಷಣೆಯಲ್ಲಿ ಈ ತರ ಪಾಯಿಂಟ್ ಬಂದಾಗ್ಲೇ ನಾವು ಸ್ಮಾರ್ಟ್ ಆಗಿ ಇದು ಮಾಡಬೇಕು. ಈಗ ಏನ್ ಮಾಡ್ಬೇಕು? ದಶಾಗ್ ಹೋಗೋಣ. ಯಾವ ದಶ ಇವ್ರಿಗೆ ಹುಟ್ಟಿದಾಗ? ಶುಕ್ರ ದಶೆ ಕಾಲದಲ್ಲಿ ರಾಹುನು ಅವಯೋಗಿ ತರನೇ ಆಡಿದ್ದಾರೆ. ಯಾಕೆ? ಶುಕ್ರ ಅವಯೋಗಿ, ದಶಾನಾಥ ಅವಯೋಗಿ. ಕರೆಕ್ಟಾ? ಹೌದು ಗುರುಗಳೇ. ಈಗ ಯಾವ ದಶೆ ನಡೀತಾ ಇದೆ? ರಾಹು ದಶೆ. ಈಗ ಶುಕ್ರನು ಯೋಗಿ ತರ ನಡೀತಾ ಇದೆ. ಈಗ ಕ್ಲಿಯರ್ ಆಯ್ತಾ ಪಾಯಿಂಟು?
ಅಂದ್ರೆ ಅಕಸ್ಮಾತ್ ಏನಾದ್ರೂ ರಾಹು ಬಂದು ಶುಕ್ರ ನಕ್ಷತ್ರದಲ್ಲಿ ಕೂತಿದೆ, ಆದ್ರೆ ಶುಕ್ರ ರಾಹು ನಕ್ಷತ್ರದಲ್ಲಿ ಕೂತಿಲ್ಲ ಅಂದಾಗ ಶುಕ್ರ ಸ್ಟ್ರಾಂಗ್ ಆಗ್ಬಿಡೋದು. ಇಲ್ಲ ಶುಕ್ರ ತನ್ನ ಸ್ವಂತ ನಕ್ಷತ್ರದಲ್ಲಿ ಕೂತಿದೆ ಅಂದಾಗ ಅವಾಗಲೂ ಶುಕ್ರ ಸ್ಟ್ರಾಂಗ್ ಆಗೋದು. ಇಲ್ಲ ರಾಹು ನಕ್ಷತ್ರದಲ್ಲಿ ಕೂತಿದೆ, ಶುಕ್ರ ಅವಯೋಗಿ ನಕ್ಷತ್ರದಲ್ಲಿ ಕೂತಿದೆ, ಅಲ್ಲ ಸಾರಿ ಬೇರೆ ನಕ್ಷತ್ರದಲ್ಲಿ ಕೂತಿದೆ, ಶತ್ರು ನಕ್ಷತ್ರದಲ್ಲಿ ಕೂತಿದೆ ಅಂದಾಗ ಶುಕ್ರ ವೀಕ್ ಆಗೋದು. ಅವಾಗ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು. ಈ ಕಂಡೀಷನ್ ಅದು ಇಲ್ಲ. ಹಾಗಾಗಿ ಶುಕ್ರ ದೇಶೆಯಲ್ಲಿ ರಾಹುನು ಅವಯೋಗಿ ತರ ಆಗಿದೆ, ರಾಹು ದೇಶೆಯಲ್ಲಿ ಶುಕ್ರನು ಯೋಗಿ ತರ ಆಗಿದೆ. ಜೊತೆಗೆ ಶನಿ ಬಂದು ರಾಹು ನಕ್ಷತ್ರದಲ್ಲಿರೋದ್ರಿಂದ ಶನಿನೂ ಯೋಗಿ ತರನಾಗಿದೆ. ಶನಿ ಭುಕ್ತಿಯಲ್ಲಿ ಅವರಿಗೆ ಹೈಯೆಸ್ಟ್ ಪೊಸಿಷನ್ಗೆ ಹೋದ್ರು, ಅವರು ಒಂದು ಹೈ ಪೊಸಿಷನ್ಗೆ ಹೋದ್ರು. ಆಯ್ತಾ? ಜೊತೆಗೆ ರಾಹು ಕೇತುನು ನೋಡ್ತಾ ಇದೆ. ನಾವು ಇನ್ನೊಂದು ರೂಲ್ಸ್ ಹೇಳ್ತೇನೆ ನಾನು, ಏನು ರಾಹು ಕೇತುಗಳು ಏನು ನೆಗೆಟಿವ್ ಪ್ಲಾನೆಟ್ ಅಂತ ತಗೋತೀವಿ. ಅವು ದಗ್ಧ ರಾಶಿಯಲ್ಲಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ, ಎಕ್ಸೆಪ್ಷನಲಿ ಗುಡ್ ರಿಸಲ್ಟ್ ಕೊಡ್ತದೆ ಅಂತ. ಹಾಗೇನೆ ನೆಗೆಟಿವ್ ರಾಶಿಯಲ್ಲಿ 6, 8, 12ರಲ್ಲಿ, ಇಲ್ಲಿ 6, 8, 12 ಯಾವ್ಯಾವುದು? 6 ಯಾವುದು, 8 ಯಾವುದು, 12 ಯಾವುದು? ಮೇಷ 6, ವೆರಿ ಗುಡ್. ಮಿಥುನ 8, ಆಮೇಲೆ ತುಲಾ 12. ಇಲ್ಲಿ ಕೇತು ನಮ್ಮ ಏನು ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಅಲ್ಲಿ ಕೇತುನ ನೆಗೆಟಿವ್ ಅಂತ ತಗೊಂಡು ಅದು 8ರಲ್ಲಿ ಕೂತಿದೆ, ಅದರಿಂದನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಮೂರನೇ ಅಧಿಪತಿ ಶನಿ 8ರಲ್ಲಿ ಕೂತಿದೆ. ಇವರಿಗೆ ದಗ್ಧ ರಾಶಿ ಯಾವುದು ಗೊತ್ತಾ? ಜಲತತ್ವ. ಯಾವ ತಿಥಿ ನೋಡ್ಕೋಬೇಕಲ್ಲ ಗುರುಗಳು? ದಗ್ಧ ರಾಶಿ ಯಾವುದು ಅಂತ ಹೇಳ್ತೀರಾ? ತಿಥಿ ಕಾಣ್ತಾ ಇಲ್ಲ. ತಿಥಿ ಸರ್ ಯಾವ್ದು ದಗ್ಧ ಇಲ್ಲ, ಪೌರ್ಣಿಮಾ ದೇವ್ ಹುಟ್ಟಿರೋದ್ರಿಂದ. ಅಮಾವಾಸ್ಯೆ ಪೌರ್ಣಮಿ ತಿಥಿ ಅಂತ ಹೇಳಿದ್ರೆ ಅಲ್ಲ, ಅಮಾವಾಸ್ಯೆ ತಿಥಿ ಅಂತ. ಸೂರ್ಯ ಚಂದ್ರ ಆಪೋಸಿಟ್ ಇದ್ದಾರೆ. ಸೂರ್ಯ ಚಂದ್ರ ಆಪೋಸಿಟ್ ಇದ್ದಾರೆ. ಜೊತೆಗೆ ಸೂರ್ಯ 24 ಡಿಗ್ರಿ ಇದೆ ತುಲಾದಲ್ಲಿ, ಚಂದ್ರ 16 ಡಿಗ್ರಿ ಇದೆ. ಸೊ 24 ಡಿಗ್ರಿಗೆ ಮೇಷರಾಶಿಯಲ್ಲಿ 24 ಡಿಗ್ರಿ ಆದ್ರೆ ಅವಾಗ ಕರೆಕ್ಟ್ 180 ಡಿಗ್ರಿ ಆಗುತ್ತೆ, ಪೌರ್ಣಮಿ ಮುಗಿದೋಗುತ್ತೆ. 24 ಡಿಗ್ರಿ -12 ಅಂದ್ರೆ ಮೇಷರಾಶಿಯಲ್ಲಿ 12 ಡಿಗ್ರಿ ಸಮಥಿಂಗ್, 12 ಡಿಗ್ರಿ 2 ನಿಮಿಷ 35 ಸೆಕೆಂಡ್ ಇಂದ ಪೌರ್ಣಮಿ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ತಿಥಿ ಪೌರ್ಣಿಮಸ್ಯ ಅಂತ ಕೊಟ್ಟಿದ್ದಾರೆ, ಮತ್ತು 60.15% ಉಳಿದಿದೆ ಅಂತ ಕೊಟ್ಟಿದ್ದಾರೆ. ಪೌರ್ಣಮಿಲಿ ಹುಟ್ಟಿರೋದ್ರಿಂದ ಯಾವುದೇ ದಗ್ಧ ರಾಶಿ ಇಲ್ಲ. ಒಂದು ಪೌರ್ಣಮಿ ಜನನ ಯಾವುದೇ ದಗ್ಧ ರಾಶಿ ಇಲ್ಲ. ಆದರೆ 3ರ ಅಧಿಪತಿ ಶನಿ 8ರಲ್ಲಿದೆ. ಸೊ 3 ದುಸ್ಥಾನ, 8 ದುಸ್ಥಾನ, ಅಗೈನ್ ಶನಿ ಪಾಸಿಟಿವ್ ಆಗಿದೆ. ಕರೆಕ್ಟಾ? ಜೊತೆಗೆ ಶನಿ ಯೋಗಿ ನಕ್ಷತ್ರದಲ್ಲಿ ಕೂತಿದೆ, ಅದು ಯೋಗಿ ತರ ಆಡ್ತಾ ಇದೆ. ಜೊತೆಗೆ ಯೋಗಿ ಸಹಯೋಗಿನ ನೋಡ್ತಾ ಇದೆ. ನೋಡಿ, ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಪ್ರಕಾರ ಇಷ್ಟೆಲ್ಲ ಏನ್ ನಾವು ಹೇಳ್ತಾ ಇದ್ದೀವಿ, ಇದೆಲ್ಲಾ ಕಾರಣದಿಂದ ಈ ಜಾತಕರು ಬಹಳ ಉತ್ತಮವಾದ ಸ್ಥಾನ ಪ್ಲಸ್ ಏನು ಜೀವನವನ್ನ ನಡೆಸ್ತಾ ಇದ್ದಾರೆ. ಇದೊಂದು ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಈ ತರ ಎಕ್ಸ್ಪ್ಲೈನ್ ಮಾಡ್ಬೋದು. ಅರ್ಥ ಆಯ್ತಾ ಇದು? ಸರ್ ಇದು ಯಾರ ಜಾತಕ? ಇದು ಏನಂದ್ರೆ ಕ್ಲಾಸ್ ಅಲ್ಲಿ ನಾವು ಇದನ್ನ ಡಿಸ್ಕ್ಲೋಸ್ ಮಾಡಬಾರ್ದಲ್ವಾ, ಯಾಕಂದ್ರೆ ನಮ್ಮ ಏನು ಯಾರು ಶೇರ್ ಮಾಡಿ ಅಂತ ಕೊಡ್ತಾರಲ್ಲ, ಅವಾಗ ನಾವು ಅದನ್ನ ನಿಮಗೆ ಎಕ್ಸಾಂಪಲ್ಗೆ ಹೇಳ್ತೀವಿ ಹೊರತು ಅದು ಯಾರ್ದು ಅಂತ ನಾವು ಹೇಳ್ಬಾರ್ದು ಅಂತ ಅಷ್ಟೇ. ಕಾನ್ಫಿಡೆನ್ಸಿಯಾಲಿಟಿ ಮೇಂಟೈನ್ ಮಾಡಬೇಕು, ಅದು ನಮ್ಮ ಧರ್ಮ. ಆಮೇಲೆ ಯಾವುದೇ ಕಾರಣಕ್ಕೂ ಒಬ್ಬರ ಇದನ್ನ ಏನು ನಮ್ಗೆ ಏನು ನೀವು ಅಷ್ಟೇ, ನಿಮಗೆ ಯಾರೇ ಇದನ್ನ ಏನಂತಾರೆ ಜ್ಯೋತಿಷ್ಯ ಕೇಳಕ್ ಬಂದಾಗ ಅದನ್ನ ನಾವು ಶೇರ್ ಮಾಡಬಾರ್ದು ಯಾರಿಗೂ, ಆಯ್ತಾ? ಸೊ ಇದು ಬಂದು
ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಪ್ರಕಾರ ಕೊನೆಯಲ್ಲಿ ಒಂದು ಬರ್ಕೊಂಬಿಡಿ, ಟೈಮ್ ಆಗ್ಬಿಟ್ಟಿದೆ. ನಿಮಗೆ ಕೊನೆಯದೊಂದು ಹೇಳ್ಬಿಡ್ತೀನಿ. 1 ಮತ್ತು 12ನೇ ತಿಥಿಯಲ್ಲಿ ಹುಟ್ಟಿದ್ರೆ ಒಂದೇ ನಿಮಿಷ. ಮಕರ ದಗ್ಧ ಆಗ್ತದೆ. ಮಕರ ದಗ್ಧ ಆಗುತ್ತೆ. ಹೌದು, ತುಲಾ ಮತ್ತು ಮಕರ ದಗ್ಧ ರಾಶಿ ಆಗುತ್ತೆ. 1 ಮತ್ತು 12ನೇ ತಿಥಿಯಲ್ಲಿ ಹುಟ್ಟಿದ್ರೆ, ಪಾಡ್ಯ ಮತ್ತು ದ್ವಾದಶಿಲಿ ಹುಟ್ಟಿದ್ರೆ ತುಲಾ ಮತ್ತು ಮಕರ ರಾಶಿ ದಗ್ಧ ರಾಶಿ ಆಗುತ್ತೆ. ದ್ವಿತೀಯ ಮತ್ತು ಏಕಾದಶಿಲಿ ಹುಟ್ಟಿದ್ರೆ ಧನುಸ್ಸು ಮತ್ತು ಮೀನ ರಾಶಿ ದಗ್ಧ ರಾಶಿ ಆಗುತ್ತೆ. ಧನುಸ್ಸು ಮತ್ತು ಮೀನ. 3ನೇ ತಿಥಿಯಲ್ಲಿ ಹುಟ್ಟಿದ್ರೆ ಸಿಂಹ ಮತ್ತು ಮಕರ ರಾಶಿ ದಗ್ಧ ರಾಶಿ ಆಗುತ್ತೆ. 3ನೇ ತಿಥಿಯಲ್ಲಿ ಹುಟ್ಟಿದ್ರೆ ತೃತೀಯದಲ್ಲಿ ಹುಟ್ಟಿದ್ರೆ ಸಿಂಹ ಮತ್ತು ಮಕರ ರಾಶಿ ದಗ್ಧ ರಾಶಿ ಆಗುತ್ತೆ. ಚತುರ್ಥಿಯಲ್ಲಿ ಹುಟ್ಟಿದ್ರೆ ವೃಷಭ ಮತ್ತು ಕುಂಭರಾಶಿ ದಗ್ಧ ರಾಶಿ ಆಗುತ್ತೆ. ವೃಷಭ ಮತ್ತು ಕುಂಭರಾಶಿ ದಗ್ಧ ರಾಶಿ ಆಗುತ್ತೆ. 5 ಮತ್ತು 8ನೇ ತಿಥಿಯಲ್ಲಿ ಹುಟ್ಟಿದ್ರೆ 5 ಮತ್ತು 8ನೇ ತಿಥಿಯಲ್ಲಿ ಹುಟ್ಟಿದ್ರೆ ಮಿಥುನ ಮತ್ತು ಕನ್ಯಾ ರಾಶಿ ದಗ್ಧ ರಾಶಿ ಆಗುತ್ತೆ. ಮಿಥುನ ಮತ್ತು ಕನ್ಯಾ ರಾಶಿ ದಗ್ಧ ರಾಶಿ ಆಗುತ್ತೆ. ಷಷ್ಠಿ ಅಂದ್ರೆ 6ನೇ ತಿಥಿಯಲ್ಲಿ ಹುಟ್ಟಿದ್ರೆ ಮೇಷ ಮತ್ತು ಸಿಂಹ ರಾಶಿ ದಗ್ಧ ರಾಶಿ ಆಗುತ್ತೆ. ಸಪ್ತಮಿಯಲ್ಲಿ ಅಂದ್ರೆ 7ನೇ ತಿಥಿಯಲ್ಲಿ ಹುಟ್ಟಿದ್ರೆ ಕಟಕ ಮತ್ತು ಧನುಸ್ಸು ರಾಶಿ ದಗ್ಧ ರಾಶಿ ಆಗುತ್ತೆ. ನವಮಿ ಮತ್ತು ದಶಮಿಯಲ್ಲಿ ಹುಟ್ಟಿದ್ರೆ 9 ಮತ್ತು 10ನೇ ತಿಥಿಯಲ್ಲಿ ಹುಟ್ಟಿದ್ರೆ ಸಿಂಹ ಮತ್ತು ವೃಶ್ಚಿಕ ರಾಶಿ ದಗ್ಧ ರಾಶಿ ಆಗುತ್ತೆ. ತ್ರಯೋದಶಿಯಲ್ಲಿ ಹುಟ್ಟಿದ್ರೆ ವೃಷಭ ರಾಶಿ ಮತ್ತು ಸಿಂಹ ರಾಶಿ ದಗ್ಧ ರಾಶಿ ಆಗುತ್ತೆ. ವೃಷಭ ರಾಶಿ ಮತ್ತು ಸಿಂಹ ರಾಶಿ ದಗ್ಧ ರಾಶಿ ಆಗುತ್ತೆ. ಚತುರ್ದಶಿಯಲ್ಲಿ ಹುಟ್ಟಿದ್ರೆ 3, 6, 9, 12 ರಾಶಿಗಳು ದಗ್ಧ ರಾಶಿ ಆಗ್ಬಿಡ್ತದೆ. 3, 6, 9, 12 ಅಂದ್ರೆ ಯಾವುದು? ಮಿಥುನ, ಕನ್ಯಾ, ಮೀನ. ವೆರಿ ಗುಡ್. ಈ 4 ರಾಶಿಗಳು ದಗ್ಧ ರಾಶಿ ಆಗ್ತದೆ. ಪೌರ್ಣಮಿ ಮತ್ತು ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಯಾವುದೂ ಇಲ್ಲ. ವೆರಿ ಗುಡ್. ಸೊ ಇಟ್ ಇಸ್ ಎಂಟೈರ್ ಜಿಸ್ಟ್ ಆಫ್ ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್. ನಿಮಗೆ 2 ಕ್ಲಾಸಲ್ಲಿ ನಾನು ಮಾಡಿದ್ದೀನಿ. ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. 1 ವರ್ಷಗಳ ಕಾಲ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ನಾವು ಬಹಳ ಆಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಮಾಡಬೇಕು. ಆಮೇಲೆ ಈಗೇನ್ ಇದನ್ನ ನಾನು ನಿಮಗೆ 2 ಕ್ಲಾಸ್ ಅಲ್ಲಿ ನಿಮಗೆ ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಹೇಳ್ಕೊಟ್ಟಿದ್ದೀನಿ. ಇದನ್ನ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ, ಯಾಕಂದ್ರೆ ನಿಮಗೆ ಒಂದೇ ಸರಿ ಜ್ಞಾಪಕ ಬರಲ್ಲ. ಆಮೇಲೆ ಯಾವ ರೀತಿ ಲಾಜಿಕ್ ಆಗಿ ನಾವು ಜ್ಞಾಪಕ ಇಟ್ಕೋಬೇಕು ಅಂತಾನು ಹೇಳ್ತೀನಿ. ಲಾಜಿಕ್ ಇದು ಹಿಂಗಂದ್ರೆ ಹಿಂಗೆ ಅಷ್ಟೇ, ಅರ್ಥ ಆಯ್ತಾ? ಆ ರೀತಿ ನಾನು ಮಾಡ್ತೀನಿ. ಓಕೆ, ಒಂದು ಸಿಂಪಲ್ ಲಾಜಿಕ್ ತಿಳ್ಕೊಳ್ಳಿ ಯಾವಾಗ್ಲೂ. ಯೋಗಿ ಸಹಯೋಗಿ ನಕ್ಷತ್ರದಲ್ಲಿ, ಸಹಯೋಗಿ ಯೋಗಿ ನಕ್ಷತ್ರದಲ್ಲಿ ಇದ್ರೆ ಬಹಳ ಹೈ ಯೋಗ. ಅದು ಈಸಿ ಜ್ಞಾಪಕ ಇಟ್ಕೊಳಕ್ಕೆ. ಯೋಗಿನ ಯಾರ್ಯಾರು ನೋಡ್ತಾರೆ ಅವರೆಲ್ಲ ಯೋಗಿ ತರ ಮಾಡ್ತಾರೆ. ಯೋಗಿ ಜೊತೆ ಯಾರಿರ್ತಾರೆ? ಯೋಗಿ ಯಾರನ್ನ ದೃಷ್ಟಿಸ್ತಾರೆ. ಯೋಗಿಯ ದೃಷ್ಟಿ ಯಾರ ಮೇಲೆ ಬೀಳುತ್ತೆ ಮತ್ತು ಯೋಗಿ ಯಾರ ಜೊತೆ ಇರ್ತದೆ ಅವರು ಯೋಗಿಗಳ ತರ ಮಾಡ್ತಾರೆ. ಮತ್ತೆ ಟ್ರಿಪಲ್ ಸೆಟ್ ಆಫ್ ಪ್ಲಾನೆಟ್ ಕೊಟ್ಟಿದ್ದೀನಿ ಆ ತರ. ಅಂದ್ರೆ ಈ ಜಾತಕ ನಿಮಗೆ ತೋರಿಸಿದ್ನಲ್ಲ, ಇಲ್ಲಿ ರಾಹು ದಶೆಯಲ್ಲಿ ರಾಹು ಶುಕ್ರನನ್ನ ನೋಡುತ್ತೆ, ಶುಕ್ರನ ಜೊತೆ ಇದೆ, ಹಂಗಾಗಿ ಶುಕ್ರನು ಯೋಗಿ ತರ ಆಡುತ್ತೆ. ಶನಿ ಮತ್ತೆ ಕೇತುನ ನೋಡುತ್ತೆ, ಅದು ಯೋಗಿ ತರ ಆಡುತ್ತೆ. ಮತ್ತೆ ರಾಹು ಜೊತೆಗೆ ಸೆಟ್ಟು ಯಾವ್ಯಾವ್ದು ಸೂರ್ಯ ಮತ್ತೆ ಬುಧ ಕೊಟ್ಟಿದೆ, ಅವು ಯೋಗಿ ತರ ಮಾಡ್ತದೆ. ಇನ್ನು ಉಳಿದಿದ್ಯಾವ್ದು? ಇನ್ನು 9ನೇ ದೃಷ್ಟಿಯಲ್ಲಿ ರೆಟ್ರೋ 9ನೇ ದೃಷ್ಟಿಯಲ್ಲಿ ಮಂಗಳನ ಚಂದ್ರನ ನೋಡುತ್ತೆ, ಅದು ಯೋಗಿ ತರ ಮಾಡುತ್ತೆ. ಇನ್ನು ಉಳಿದಿದ್ ಗುರು ಒಂದೇ. ನೋಡಿದ್ರ, ಒಂದು ಯೋಗಿ ಪ್ಲಾನೆಟ್ ರಾಹು ಆಗಿ ಆ ಪ್ಲಾನೆಟರಿ ಪೊಸಿಷನ್ ಹಂಗ್ ಕುತ್ಕೊಳ್ಳಾಗಿ ಒಂದು ಗ್ರಹ ಬಿಟ್ಟು ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ, ಶನಿ ಇಷ್ಟು ಗ್ರಹಗಳು ಎಲ್ಲ ಯೋಗಿ ತರ ಆಡಕ್ ಶುರು ಮಾಡ್ಬಿಟ್ರು. ಇನ್ನು ಒಳ್ಳೆ ಯೋಗ ತಾನೆ. ರಾಹು ದಶೆ ಇನ್ ಹೆಂಗಿರ್ತದೆ? ಚೆನ್ನಾಗಿರಲ್ವಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ದಯವಿಟ್ಟು. ಸರ್, ಈ ಗ್ರಹಗಳನ್ನು 3 ವಿಭಾಗ ಮಾಡಿದ್ರಲ್ಲ, ಹೌದು. ಅದನ್ನ ಯಾವ ಆಧಾರದ ಮೇಲೆ ವಿಭಾಗ ಮಾಡಿದ್ದೀರಾ? ಸೈಂಟಿಫಿಕ್ ರೀಸನ್ ಏನು? ಈಗ ನವಾಂಶ ರಚನೆ ಮಾಡ್ತೀರಾ ನೀವು?
ನವಾಂಶ ರಚನೆ ಮಾಡ್ತೀರಲ್ವಾ, ಹ್ಮ್ ಯಾವ ಯಾವ ಗ್ರಹಗಳ ಪಾದಗಳು, 4 ಪಾದಗಳು ಬರ್ತದೆ, ಒಂದು ಗ್ರಹಕ್ಕೆ 4 ಪಾದ ಬರುತ್ತೆ, ಕರೆಕ್ಟ್? ಈಗ ಕೇತು ನಕ್ಷತ್ರದಲ್ಲಿ ನವಾಂಶ ಕಂಡುಹಿಡಿಬೇಕು. ಕೇತು ನಕ್ಷತ್ರದ 1ನೇ ಪಾದ ಯಾವ ನವಾಂಶ ಬರ್ತದೆ? ಮೇಷ, 2ನೇ ಮೇಷ. ಪಾದ ಮೇಘ, ವೃಷಭ, ಸಿಂಹ, ಆ? ವೃಷಭ, ವೃಷಭದಲ್ಲಿ 3ನೇ ಪಾದ, ಮಿಥುನ, ಮಿಥುನ, 4ನೇ ಪಾದ. ಕಟಕ, ಆ ಸೆಟ್ಟಲ್ಲಿ ಇನ್ನು ಬೇರೆ 2 ಗ್ರಹ ಹೇಳಿ. ಚಂದ್ರ ಮತ್ತೆ ಗುರು. ಚಂದ್ರನ ನಕ್ಷತ್ರದ 1ನೇ ಪಾದ ನವಾಂಶದಲ್ಲಿ ಎಲ್ಲಿ ಬರ್ತದೆ? ಸೇಮ್ ಮೇಷ, 1, 2, 3, 4 ಎಲ್ಲಿ ಬರ್ತದೆ? ಮೇಷ, ವೃಷಭ, ಮಿಥುನ, ಕಟಕ. ವೃಷಭ, ಮಿಥುನ, ಕಟಕ. ಇನ್ನೊಂದು ಗ್ರಹ ಗುರು, ಅದ್ರದ್ದು 1ನೇ ಪಾದ ಎಲ್ಲಿ ಬರುತ್ತೆ? ಮೇಷ, ವೃಷಭ, ಮಿಥುನ, ಕಟಕ. 4 1 2 3 4. ಆಯ್ತಾ? ಕಾನ್ಸೆಪ್ಟ್ ಬಂತಾ? ಗೊತ್ತು. ನೆಕ್ಸ್ಟ್ ಸೆಟ್ ಆಫ್ ಪ್ಲಾನೆಟ್ ಹೇಳಿ. ಶುಕ್ರ, ನೆಕ್ಸ್ಟ್ ಸೆಟ್ ನೆಕ್ಸ್ಟ್ ಶುಕ್ರ ಮತ್ತೆ ಹಾ. ಶನಿ ಹಾ. ಮತ್ತೆ ಕುಜ. ಶುಕ್ರನ ನಕ್ಷತ್ರ ನವಾಂಶದಲ್ಲಿ ಹೇಳ್ತೀರ ನಾನು. ನವಾಂಶದಲ್ಲಿ ಶುಕ್ರ ನಕ್ಷತ್ರ 1, 2, 3, 4ನೇ ಪಾದ ಎಲ್ಲೆಲ್ಲಿ ಬರುತ್ತೆ? ಸಿಂಹದಿಂದ ಇದು ವೃಶ್ಚಿಕ. ಕರೆಕ್ಟಾ? ಇನ್ನೆರಡು ಗ್ರಹಗಳು ಕುಜ, ಎಲ್ಲಿಂದ ಕುಜ, ಕುಜ ಮತ್ತೆ ಶನಿ. ಎಲ್ಲಿ ಶುರು ಆಗುತ್ತೆ? ಸಿಂಹದಿಂದ ವೃಶ್ಚಿಕ. ಇನ್ನು ನೆಕ್ಸ್ಟ್ ಸೆಟ್ ರವಿ, ಸೂರ್ಯ. ರಾಹು, ಬುಧ. ಸೂರ್ಯ, ರಾಹು ಮತ್ತೆ ಬುಧ. ಅವು ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿ ಮುಗಿಯುತ್ತೆ? ಧನಸ್ಸಿಂದ ಧನುಸ್ಸಿಂದ ಮೀನಾಗೆ. ಮೇಡಮ್ ಕಾನ್ಸೆಪ್ಟ್ ಬಂತ ಮೇಡಮ್? ಹಾ ಗೊತ್ತಾಯ್ತು ಸರ್. ಇಲ್ಲಿ ನವಾಂಶ ಯಾರ್ಯಾರಿಗೆ ರಚನೆ ಮಾಡಕ್ಕೆ ಸ್ವಲ್ಪ ಗೊತ್ತಿಲ್ಲ ಅವ್ರಿಗೆ ನಾನು ನವಾಂಶ ರಚನೆಯನ್ನ ಚರಾಸ್ಥಿರ ದ್ವಿಸ್ವಭಾವ, ಹಾಗೆ ಕೇತು, ಚಂದ್ರ, ಗುರು ನಕ್ಷತ್ರಗಳಿಂದ ನಕ್ಷತ್ರ ಪಾದಗಳು ಮೇಷದಿಂದ ಶುರುವಾಗುತ್ತೆ. ಮಂಗಳ, ಶುಕ್ರ, ಶನಿ ನಕ್ಷತ್ರಗಳು ಸಿಂಹದಿಂದ ಸ್ಟಾರ್ಟ್ ಆಗುತ್ತೆ. ರವಿ, ರಾಹು, ಬುಧ ನಕ್ಷತ್ರಗಳು ಧನುಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಈ 3 ಯಾಕೆ ಅಂದ್ರೆ ಇವು ಅಗ್ನಿ ತ್ರಿಕೋಣಗಳು. ಇವು 3 ಏನು? ಅಗ್ನಿ ತ್ರಿಕೋಣ ರಾಶಿಗಳು. ಮೇಷ, ಸಿಂಹ, ಧನುಸ್ಸು ರಾಶಿ ಅಗ್ನಿ ತ್ರಿಕೋಣ ರಾಶಿಗಳು. ಕರೆಕ್ಟ್ ಆರ್ ನಾಟ್? ಸರ್. ಅಗ್ನಿ ತ್ರಿಕೋಣ ರಾಶಿಯಿಂದ ಯಾವ್ಯಾವ ನಕ್ಷತ್ರ ಪಾದಗಳು ಶುರುವಾಗ್ತವೆ ಅವೆಲ್ಲ ಒಂದು ಸೆಟ್ಟು. ಅದರಲ್ಲಿ ಯಾವ್ದಾದ್ರು ಒಂದು ಗ್ರಹ ಯೋಗಿ ಆದ್ರೆ ಇನ್ 2 ಗ್ರಹಗಳು ಯೋಗಿ ತರನೇ ಆಡ್ತವೆ. ಕರೆಕ್ಟ್ ಆರ್ ನಾಟ್? ಸೈಂಟಿಫಿಕ್ ಆಗಿ ಬಂತಾ? ಸೈಂಟಿಫಿಕ್ ಆಗಿದೆಯಾ ನಮ್ ಕ್ಲಾಸು? ಬಂತು. ಸೈಂಟಿಫಿಕ್ ಆಗಿದೆಯಾ? ಸರ್ ಅಂದ್ರೆ ನೀವು ಕೇಳೋ ಪ್ರಶ್ನೆಗೆ ದೇವರು ಶಕ್ತಿ, ಉತ್ತರ ಮಾಡೋ ಶಕ್ತಿ ದೇವರು, ಉತ್ತರಿಸೋ ಶಕ್ತಿ ದೇವರು ಕೊಟ್ಟಿದ್ದಾನಲ್ವಾ? ಲಾಜಿಕ್ ಆಗಿದೆ ಸರ್. ಸರ್ ಲಾಜಿಕ್ ಅಂದ್ರೆ ಆಗಿ ಹೇಳ್ಕೊಡ್ತೀರಾ? ಅಲ್ಲಲ್ಲ, ನಿಮಗೆ ತಲುಪಬೇಕು. ನನ್ನ ಹತ್ರ ಇದ್ರೆ ಅದು ಸಾಕಾಗಲ್ಲ, ನಿಮಗೆ ತಲುಪಬೇಕು. ಸರ್ ಅಂದ್ರೆ ಈ ದಶಾಕ್ರಮ ನವಾಂಶ, ದಶಾಕ್ರಮ ಅಲ್ಲ, ನವಾಂಶ. ದಶಾಕ್ರಮ ಎಲ್ಲಿ ಬರುತ್ತೆ? ಅಲ್ಲ, ದಶಾಕ್ರಮ ಕೇತು, ಶುಕ್ರ, ರವಿ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ ಅದು ಆರ್ಡರ್ ಇದೆ ಅಲ್ವಾ? ಅದೊಂದು 3 ಭಾಗ ಮಾಡ್ಕೊಂತ ಬಂದ್ರೆ ಅವಾಗ ಈ 3 ಗ್ರಹಗಳೇ ಬರುತ್ತೆ. ಕೇತು ಶುಕ್ರ, ಕೇತು ಶುಕ್ರ, ನೆಕ್ಸ್ಟ್ ರವಿ, ಇಲ್ಲ, ತಪ್ಪು ಹೇಳ್ತಾ ಇದೀರಿ. ಕೇತು, ಚಂದ್ರ, ಗುರು. ಅಲ್ಲ, ನಾ ಅದ್ ಹೇಳ್ತಿಲ್ಲ ಸರ್, ಈ 3 ಹೆಂಗ್ ಬಂತು ಅಂತ. ಹೇಳಿದ್ನಲ್ಲ, ನವಾಂಶ ಕ್ರಮದಲ್ಲಿ ದಶಾಕ್ರಮ ಅಲ್ಲ. ಆ ದಶಾಕ್ರಮನು 3 ಹಿಂಗ ಬರ್ಕೊಂಡ್ರೆ ಟ್ರಯಾಂಗಲ್ ಟೈಪ್ ಅಲ್ಲಿ ಈ 3 ಬರುತ್ತೆ ಅಂತ. ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ದಶಾಕ್ರಮ ಎಲ್ಲಿ ಬರ್ತದೆ? ಕೇತು ಆದ್ಮೇಲೆ ಶುಕ್ರ ಆದ್ಮೇಲೆ ರವಿ. ಅವು 3 ಡಿಫರೆಂಟ್. ಹಾಗಲ್ಲ ಸರ್, ನಾನು ಹಾಗೆ ಹೇಳ್ತಿಲ್ಲ. ಇವಾಗ ABC ಒಂದು ಟ್ರಯಾಂಗಲ್ ಅಂದ್ಕೊಂಡ್ರೆ ABBCCD ಅಲ್ವಾ? ಈ ನೀವು ಆ ರೀತಿ ಟ್ರಯಾಂಗಲ್, ನೀವು ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್, ಪಾಪ ಬೇರೆಯವ್ರಿಗೆ ಹಂಗೆ ಕ್ಯಾಚ್ ಆಗಲ್ಲ. ದಯವಿಟ್ಟು ನೀವ್ ಹೇಳೋದು ಕನ್ಫ್ಯೂಸ್ ಆಗ್ಬಿಡ್ತದೆ, ಬೇಡ. ಕರೆಕ್ಟ್, ಯು ಆರ್ ರೈಟ್. ಯಾಕಂದ್ರೆ ನೀವು ಕೇತು ಅಲ್ಲಿಂದ 2 ಗ್ರಹ ಬಿಟ್ಟು 3ನೇ ಗ್ರಹಕ್ಕೆ ಹೋಗಿ ಅಂತ ನೀವ್ ಹೇಳೋದು. ಹೌದು, ಅಲ್ಲ 3 ಬಂದ್ರೆ ಅವಾಗೆಲ್ಲ ಆರ್ಡರ್ ಆಗತ್ತೆ 3 ಸೈಡ್ಸ್ಗೂ ಕರೆಕ್ಟ್ ಆಗಿ. ಒಪ್ಕೋತೀನಿ, ಕರೆಕ್ಟ್. ಅದು ಪಾಪ ಬೇರೆಯವ್ರಿಗೆ ಕನ್ಫ್ಯೂಸ್ ಆಗಬೇಡಿ. ಇನ್ನೇನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಎನಿ ಡೌಟ್ಸ್?
ಇನ್ನು ಸ್ವಲ್ಪ ತರೋ ಆಗ್ಬೇಕು ಪಾಪ, ಯಾಕಂದ್ರೆ ಡೌಟ್ಸ್ ಅಂತೂ ತುಂಬಾ ಇರ್ತದೆ. ಏನೋ ನಾನು 1 hour ಅಲ್ಲಿ ಹೇಳ್ಬಿಟ್ಟೆ, ಡೌಟ್ಸ್ ಅಂತೂ ಬಹಳ ಇದೆ, ಇಲ್ಲ ಅಂತ ಏನಿಲ್ಲ. ಯಾಕಂದ್ರೆ ಏನೆಲ್ಲ ಒಂದೇ ಸರಿಗೆ ಅರ್ಥ ಆಗಿರಲ್ಲ. ಇದರಲ್ಲಿ ಸ್ವಲ್ಪ ಅಮೆಚೂರ್ಸ್ ಇದಾರೆ, ಅವ್ರಿಗೆಲ್ಲ ಬೇಸಿಕ್ಸ್ ಎಲ್ಲ ನಾನು ಹೇಳ್ತೀನಿ. ಅವರೆಲ್ಲ ಬೇಸಿಕ್ಸ್ಗೆ 7:15 ಇಲ್ಲ 7:00 ಜಾಯ್ನ್ ಆಗ್ಬೇಕು ಇರೋದು ಹೇಳಿದೀನಿ. ನಾನು ಚೆನ್ನಾಗಿ ಬೇಸಿಕ್ಸ್ ಹೇಳ್ಕೊಡ್ತೀನಿ. ಎಲ್ಲರೂ ಜಾಯ್ನ್ ಆದ್ರೂ ನನಗೇನು ಬೇಜಾರಿಲ್ಲ, ಬಟ್ ಹೇಳ್ಕೊಡ್ತೀನಿ. ಮೋಸ್ಟ್ಲಿ ಎಲ್ಲರಿಗೂ ವಾಟ್ಸ್ಆಪ್ ನೋಟಿಫಿಕೇಶನ್ ಬಂದಿದೆ. ನೆನ್ನೆ ನಾನು ಏನ್ ಅನೌನ್ಸ್ಮೆಂಟ್ ಮಾಡಿದೆ ಅದು ನಿಮಗೆ ವಾಟ್ಸ್ಆಪ್ ನೋಟಿಫಿಕೇಶನ್ ಬಂದಿದೆ ಅಲ್ವಾ? ಬಂದಿದೆ ಸರ್. ಓಕೆ ಓಕೆ. ಯಾರಿಗಾರು ಬಂದಿಲ್ಲ ಅಂದ್ರೆ ಹೇಳಿ. ಗುರುಗಳೇ, ಹೇಳಿ. ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ಲ ಚತುರ್ದಶಿ, ಕೃಷ್ಣ ಚತುರ್ದಶಿಗೆ ಹೊರತುಪಡಿಸಿದ್ರೆ ಇದಕ್ಕೆ 2 ಅಂತ ಹೇಳಿದ್ರಿ. ಆದ್ರೆ ಚತುರ್ದಶಿಗೆ 4 ಮನೆ ದ್ವಿಸ್ವಭಾವ ರಾಶಿ, ದಗ್ಧ ರಾಶಿ ಅಂತ ಹೇಳಿದ್ರಿ. ಅದ್ ಯಾವ್ದಾವ್ದು ಗುರುಗಳೇ? ಅದೊಂದ್ ಸ್ವಲ್ಪ ನಂಗೆ ಅರ್ಥ ಆಗ್ಲಿಲ್ಲ. ತಿಥಿ ಯಾವ ತಿಥಿಯಲ್ಲಿ ಜನಿಸಿದಿರಿ ನೀವು, ಎಲ್ಲಾ ತಿಥಿಗಳಿಗೂ 2 ರಾಶಿಗಳು ದಗ್ಧ ರಾಶಿ ಆಗ್ತದೆ. ಆದ್ರೆ ಚತುರ್ದಶಿ ತಿಥಿಗೆ ಮಾತ್ರ. ಚತುರ್ದಶಿ ಬಂದು ನಿಮ್ಗೆ ಕೃಷ್ಣ ಪಕ್ಷದಲ್ಲೂ ಬರ್ತದೆ, ಶುಕ್ಲ ಪಕ್ಷದಲ್ಲೂ ಬರ್ತದೆ. ಈ ಚತುರ್ದಶಿ ತಿಥಿ ಉತ್ತಮ ತಿಥಿ ಅಲ್ಲ. ಚತುರ್ದಶಿ ತಿಥಿ ಇಸ್ ನಾಟ್ ಅಟ್ ಆಲ್ ಗುಡ್. ಚತುರ್ದಶಿ ತಿಥಿಯಲ್ಲಿ ಆಲ್ಮೋಸ್ಟ್ ಅದು ಏನು ಯಾವುದೇ ಶುಭ ಕಾರ್ಯ ಮಾಡಲ್ಲ. ಚತುರ್ದಶಿ ತಿಥಿಗೆ ಅಧಿಪತಿ ನಿಮಗೆ ಹೇಳ್ತೀನಿ ಒಂದ್ ನಿಮಿಷ. ಚತುರ್ದಶಿ ತಿಥಿಯಲ್ಲಿ ಈಗ ಏನು ತಿಥಿಯ ಅಧಿಪತಿ ಅದು ಅಶುಭ ಗ್ರಹ ಆಗಿರೋದ್ರಿಂದ ಅದನ್ನ ನಾವು ಒಂದೇ ಸೆಕೆಂಡ್ ನಿಮ್ಗೆ ಅದನ್ನ ಕಾನ್ಸೆಪ್ಟ್ ಹೇಳ್ತೀನಿ. ನೀವು ಕೇಳಿದಾಗ ನಾನು ಹೇಳ್ಬಿಡ್ಬೇಕು. ಇವತ್ತು ಯಾವ ತಿಥಿ? ಇವತ್ತು ಕೃಷ್ಣ ದಶಮಿ ಅಲ್ವಾ? ದಶಮಿ. ಚತುರ್ದಶಿ ಬಂದು 25ನೇ ತಾರೀಕು. 26ನೇ ತಾರೀಕು. 26 ಅಮಾವಾಸ್ಯೆ. ಇಪ್ಪತ್ತೈದು 5/2025. ಸಂಹಾರಕ ತಿಥಿ ಅಧಿಪತಿ ಒಂದು ಸಂಹಾರಕ. ಹಂಗಾಗಿ ಕೃಷ್ಣ ಚತುರ್ದಶಿನ ನಾವು ಅಶುಭ ಅಂತ ತಗೋತೀವಿ. ಹಾಗಾಗಿ ಚತುರ್ದಶಿಯಲ್ಲಿ ಜನಿಸಿದ್ರೆ ದ್ವಿಸ್ವಭಾವ ರಾಶಿಗಳು 4 ರಾಶಿಗಳು ದಗ್ಧ ರಾಶಿ ಆಗ್ತವೆ. ಅದು ಶುಕ್ಲ ಚತುರ್ದಶಿ ಇರ್ಬೋದು, ಕೃಷ್ಣ ಚತುರ್ದಶಿ ಇರ್ಬೋದು. ತಿಥಿಗೆ ನಾನು ಅಧಿಪತ್ಯಗಳು ಹೇಳ್ಕೊಂಡ್ ಬರ್ತೀನಿ. ಈಗ ಸಂಕಟಹರ ಚತುರ್ಥಿ ಯಾವಾಗ ಮಾಡ್ತೀರಿ? ಅದನ್ನ ಸಂಕಟಹರ ಇದನ್ನ ಯಾವಾಗ ಮಾಡ್ತೀರಿ ನೀವು ಜನರಲಿ? ಕೃಷ್ಣ ಪಕ್ಷ ಚೌತಿ ದಿನ. ಬಟ್ ಕೃಷ್ಣ ಪಕ್ಷ ಚತುರ್ಥಿಲಿ ಮಾಡಲ್ವಾ? ಅವಾಗ ಏನ್ ಮಾಡ್ತೀರಾ? ಕೃಷ್ಣ ಪಕ್ಷ ಚತುರ್ಥಿಲೇ ಮಾಡೋದು ಸರ್, ಸಂಕಷ್ಟಹರ ಚತುರ್ಥಿ. ಕೃಷ್ಣ ಪಕ್ಷ ಮಾಡೋದು. ಶುಕ್ಲ ಪಕ್ಷದಲ್ಲಿ ಏನ್ ಶುಕ್ಲ ಪಕ್ಷ ಚತುರ್ಥಿಲಿ ಏನ್ ಮಾಡ್ತೀರಿ? ವಿನಾಯಕ ಚೌತಿ ಮಾಡ್ತೀವಿ. ವೆರಿ ಗುಡ್. ವಿನಾಯಕ ಚೌತಿ ಈ ಚತುರ್ಥಿಯಲ್ಲಿ, ಅಂದ್ರೆ ಚತುರ್ಥಿಯಲ್ಲಿನೇ ಗಣಪತಿ ಪೂಜೆ ಮಾಡೋದು. ಯಾಕೆ? ಗಣಪತಿ ಹುಟ್ಟಿದ ಅಂತ. ಗಣಪತಿ ಹುಟ್ಟಿದ ಅಂತ. ಅಂದ್ರೆ ಚತುರ್ಥಿ ತಿಥಿ ಅಧಿಪತಿ ಗಣಪತಿ. ಚತುರ್ಥಿ ಇದೆಯಲ್ಲ, 4ನೇ ತಿಥಿಗೆ ಅಧಿಪತಿ ಗಣಪತಿ. ಗೌರಿ ಹಬ್ಬ ಯಾವಾಗ ಮಾಡೋದು? ತೃತೀಯ ತಿಥಿಯ ಅಧಿಪತಿ ಯಾರು? ಗೌರಿ. ನಾಗಪೂಜೆ ಯಾವಾಗ ಮಾಡೋದು? ಪಂಚಮಿ. ಪಂಚಮಿ ತಿಥಿ ಅಧಿಪತಿ ಸರ್ಪ. ಸುಬ್ರಹ್ಮಣ್ಯ ಪೂಜೆ ಯಾವಾಗ ಮಾಡೋದು? ಷಷ್ಠಿ.
ಷಷ್ಠಿ ತಿಥಿ ಅಧಿಪತಿ ಯಾರು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ. ಷಷ್ಠಿ ತಿಥಿ ಅಧಿಪತಿ ಯಾರು? ಸುಬ್ರಹ್ಮಣ್ಯ. ರಥಸಪ್ತಮಿ ಸೂರ್ಯನ ಪೂಜೆ ಮಾಡೋದು ಯಾವಾಗ? ಸಪ್ತಮಿ. ಸಪ್ತಮಿ ತಿಥಿ ಅಧಿಪತಿ ಯಾರು? ಸೂರ್ಯ. ಸೂರ್ಯ. ಕಾಲಭೈರವರದ್ದು ಯಾವಾಗ ಪೂಜೆ ಮಾಡೋದು? ಅಷ್ಟಮಿ. ಅಷ್ಟಮಿ. ಆಯ್ತು. ದುರ್ಗೆದು? ಅಷ್ಟಮಿ. ಸಪ್ತಮಿ. ದುರ್ಗೆ ಅಷ್ಟಮಿ. ನವಮಿ. ಅಷ್ಟಮಿ ಅಧಿಪತಿ ಬಂದು ಕಾಲಭೈರವರು, ನವಮಿ ಅಧಿಪತಿ ಬಂದು ದುರ್ಗೆ. ದಶಮಿ ಯಾರು ಗೊತ್ತಾ? ಅಧಿಪತಿ ದಶಮಿಲಿ ಏನ್ ಮಾಡ್ತಾರೆ ಗೊತ್ತಾ? ವಿಜಯದಶಮಿ. ವಿಜಯದಶಮಿ ಸರಿ, ಆದ್ರೆ ದಶಮಿ ತಿಥಿ ಅಧಿಪತಿ ಯಮ. ದಶಮಿ ತಿಥಿ ಅಧಿಪತಿ ಯಮ. ಏಕಾದಶಿಲಿ ಏನ್ ಮಾಡ್ತೀರಿ? ಯಾರು ಪೂಜೆ ಮಾಡ್ತೀರಿ? ನಾರಾಯಣ. ಏಕಾದಶಿ ತಿಥಿ ಅಧಿಪತಿ ವಿಷ್ಣು. ದ್ವಾದಶಿ ಅದು ವಿಷ್ಣುನೇ, ಆದ್ರೆ ದ್ವಾದಶಿ ತಿಥಿ ಅಧಿಪತಿನೂ ವಿಷ್ಣು. ಉತ್ಥಾನ ದ್ವಾದಶಿ ಅಲ್ಲಿ ವಿಷ್ಣು ದೂಷಿತರಾಗಿರ್ತಾರೆ. ಉತ್ಥಾನ ದ್ವಾದಶಿ ತುಳಸಿ ಹಬ್ಬ ಮಾಡ್ತಿರಲ್ಲ, ಹಂಗಾಗಿ ದ್ವಾದಶಿ ಒಳ್ಳೆ ತಿಥಿ ಅಲ್ಲ. ತ್ರಯೋದಶಿ ತಿಥಿ ಏನು? ಅವತ್ತು ಏನ್ ವಿಶೇಷ? ತ್ರಯೋದಶಿ ತಿಥಿ ಪ್ರದೋಷ ಪೂಜೆ. ಪ್ರದೋಷ ಶನಿ ತ್ರಯೋದಶಿ. ಏನಾಗುತ್ತೆ ಪ್ರದೋಷ ಪೂಜೆ ಮಾಡಿದ್ರೆ? ಏನಾಗುತ್ತೆ? ಈಶ್ವರನ ಪೂಜೆ ಮಾಡೋದು. ಜೋರಾಗಿ ಹೇಳಿ ಸ್ವಲ್ಪ. ಈಶ್ವರ ಕಾರ್ಯಸಿದ್ಧಿ. ನಿಮ್ಮ ಇಷ್ಟಾರ್ಥಗಳು ನೆರವೇರ್ತವೆ. ಯಾಕೆ ಅಂದ್ರೆ ತ್ರಯೋದಶಿ ತಿಥಿ ಅಧಿಪತಿ ಕಾಮದೇವ. ಎರಡನೇ ತಿಥಿ ಅಧಿಪತಿ ಯಾರು? ಬ್ರಹ್ಮ. ಮೊದಲನೇ ತಿಥಿ ಅಧಿಪತಿ ಅಗ್ನಿ. ಹಿಂಗೆ ಪ್ರತಿಯೊಂದು ತಿಥಿಗಳಿಗೂ ದೇವತೆಗಳಿದ್ದಾರೆ. ಹಾಗಾಗಿ ಆ ತಿಥಿಗಳಲ್ಲಿ ಆ ದೇವತೆಗಳ ಪೂಜೆಗಳು ಮಾಡಿದ್ರೆ ಅವರು ಸಂಪ್ರೀತರಾಗ್ತಾರೆ. ಇದು ನಮ್ಮ ಸನಾತನ ಧರ್ಮ. ಕರೆಕ್ಟಾ? ಹಾಗಾಗಿ ಚತುರ್ದಶಿಯಲ್ಲಿ ಅದು ಬಂದು ಸ್ವಲ್ಪ ನಿಮಗೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅಮಾವಾಸ್ಯೆ ಹಿಂದೆ ಮುಂದೆ ಈ ಮಾಟ ಮಂತ್ರ ಮಾಡ್ತಾರೆ, ಗೊತ್ತಲ್ವಾ? ಯಾಕೆಂದ್ರೆ ಶುದ್ರ ದೇವತೆಗಳ ಅಧಿಪತಿ, ಶುದ್ರ ದೇವತೆಗಳು ಚತುರ್ದಶಿಗೆ ಅಧಿಪತಿ. ಹಂಗಾಗಿ ಅವಾಗ ಅವರು ಒಲಿತಾರೆ. ಹಂಗಾಗಿ ಆ ತಿಥಿಯಲ್ಲಿ ಜನಿಸಿದಾಗ 4 ಗ್ರಹಗಳು ದಗ್ಧ ರಾಶಿಗಳಾಗ್ತವೆ. ಶುಭ ಅಲ್ಲ. ಬರೀ 8 ಭಾವಗಳ ಕಾರಕತ್ವ ಬರ್ತದೆ. ಅದರಲ್ಲೂ ಏನಾದ್ರು ಸ್ವಲ್ಪ ಪಾಸಿಟಿವ್ ಆದ್ರೆ ಆಗುತ್ತೆ ಬಿಡಿ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಹೇಳಿ. ಏನಾದ್ರು ಪ್ರಶ್ನೆ ಇಲ್ಲ ಅಂದ್ರೆ ಕ್ಲಾಸ್ ಕ್ಲೋಸ್ ಮಾಡೋಣ. ದಯವಿಟ್ಟು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಗುರುಗಳೇ, ಈಗ ಇಂಥ ತಿಥಿ ದಿವಸ ಇಂಥ ರಾಶಿನೇ ದಗ್ಧ ರಾಶಿ ಆಗುತ್ತೆ ಅಂತ ಅದು ಹೇಗೆ ಗುರುಗಳೇ? ಅದು ಲಾಜಿಕ್ ಅದು ಹೇಗೆ ಅಂತನಾ ಪ್ರಶ್ನೆ? ಇಂಥದೇ ರಾಶಿ ಆಗುತ್ತೆ ಅಂತ ಹೇಗೆ ಹೇಳೋದು? ಅಂದ್ರೆ ಈಗ ನಮ್ಮ ಯಾರು ಶೇಷಾದ್ರಿ ಅಯ್ಯರ್ ಅವರು ರಿಸರ್ಚ್ ಮಾಡಿ ಇಂತಿಂತ ತಿಥಿಗಳಿಗೆ ಯಾರು ಅಧಿಪತ್ಯ ಇದ್ದಾರೆ, ಈ ತಿಥಿಗೆ ಒಬ್ರು ಅಧಿಪತಿ ಇರ್ತಾರೆ. ಈಗ ನಿಮ್ಗೆ ಹೇಳದ್ನಲ್ಲ, ಅದಕ್ಕೆ ಯಾವ ಭಾವಕ್ಕೆ ಅವರು ಫಲ ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದ್ ನಿಮಿಷ. ಇಲ್ಲಿ ಏನಿದೆ, ತುಲಾ ಮತ್ತು ಮಕರ. ತುಲಾ ಮತ್ತು ಮಕರ ಇದರಲ್ಲಿ ಯಾವ್ದ್ರಲ್ಲಿ? ನಮ್ಮ ಬಚಕ್ರದಲ್ಲಿ 7 ಮತ್ತೆ 10ನೇ ಇದಾಗ್ತವೆ, ರಾಶಿಗಳಾಗ್ತವೆ. 7 ಮತ್ತೆ 10ನೇ ರಾಶಿಗಳಾಗ್ತವೆ. ಅಂದ್ರೆ ಅಗ್ನಿ ಏನಿದೆ, ಅಗ್ನಿ ಇದೆಯಲ್ಲ, 1ನೇ ತಿಥಿಗೆ ಅಧಿಪತಿ ಅಗ್ನಿ, ಮತ್ತೆ ದ್ವಾದಶಿಗೆ ವಿಷ್ಣು ಏನಿದ್ದಾರೆ, ದೂಷಿತ ವಿಷ್ಣು. ಇವರು ಅಂದ್ರೆ ನಿಮ್ಗೆ ಪುರಾಣದಲ್ಲಿ ಏನ್ ಹೇಳ್ತಾರೆ? ಬೃಂದ ತುಳಸಿ ಅವರ ಪತಿವ್ರತ ಇದ್ದಾಗ ಆ ಬೃಂದನ ಗಂಡ ಯಾರು ಶಂಖಚೂಡನ್ನ ಸಂಹಾರ ಮಾಡಕ್ ಆಗಲ್ಲ ಅಂದಾಗ ಅವಾಗ ಪುರಾಣದ ಪ್ರಕಾರ ಹೇಳ್ತಾರೆ. ಹಂಗಾಗಿ ಸಪ್ತಮ ಸಫರ್ ಆಗುತ್ತೆ. ಸಪ್ತಮ ಬಂದು ಸಫರ್ ಆಗುತ್ತೆ. ದ್ವಾದಶಿಗೆ ಸಪ್ತಮಕ್ಕೆ ಕನೆಕ್ಟ್ ಆಯ್ತಾ? ಅದೇ ರೀತಿ ಎರಡನೇದು ದ್ವಿತೀಯ ಮತ್ತು ಲಾಭ ತಿಥಿ ಅಂದ್ರೆ ಏಕಾದಶಿ ತಿಥಿ ಇದ್ದಾಗ ನಿಮಗೆ ಧನುಸ್ಸು ಮತ್ತು ಮೀನರಾಶಿ ಇದೆರಡಕ್ಕೂ ಅಧಿಪತಿ ಗುರು. ಈ 2 ದಿಸೋಭವ ರಾಶಿಗಳು. ಈ
ಅಂದ್ರೆ ಧರ್ಮ ಮತ್ತು ಮೋಕ್ಷ ಇವು ನಿಮಗೆ ಫಲ ಕೊಡಲ್ಲ ಅಂತ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದರೆ. ಇದ್ರ ಬಗ್ಗೆ ಇನ್ನೂ ಒಂದಷ್ಟು ರಿಸರ್ಚ್ ನಡೀತಾ ಇದೆ, ಅದನ್ನ ನಿಮಗೆ ಖಂಡಿತ ಹೇಳ್ಕೊಡ್ತೀನಿ, ನಾನು ತಿಳಿಸ್ಕೊಡ್ತೀನಿ ನಾನು. ಆ ರೀತಿ ಪ್ರತಿಯೊಂದು ತಿಥಿಗಳಿಗೂ ಆ ಅಧಿಪತ್ಯದ ಮೇಲೆ, ತಿಥಿಗಳ ಅಧಿಪತ್ಯದ ಮೇಲೆ ಏನನ್ನ ದಗ್ಧ ರಾಶಿಗಳನ್ನ ಕೊಟ್ಟಿದ್ದಾರೆ. ಒಳ್ಳೆ ಪ್ರಶ್ನೆ. ಇದನ್ನ ರಿಸರ್ಚ್ ಇನ್ನು ನಡೀತಾ ಇದೆ. ನಿಮಗೆ ಖಂಡಿತವಾಗ್ಲೂ ಬರೋ ಕ್ಲಾಸಲ್ಲಿ ಎಸ್ಪೆಷಲಿ ಈ ಪ್ರಶ್ನೆ ನಾನು ಖಂಡಿತವಾಗಿ ಜ್ಞಾಪಕ ಇಟ್ಕೊಂಡು ನಿಮ್ಗೆ ಹೇಳ್ತೀನಿ. ನಾನು ಇದ್ರ ಬಗ್ಗೆ ಬಹಳ ರಿಸರ್ಚ್ ಮಾಡ್ತಾ ಇದ್ದೀನಿ. ಅದು ಕಾನ್ಸೆಪ್ಟು ಆಮೇಲೆ ಲಾಜಿಕ್ ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದು ಇದನ್ನ ಅಂತಾನು ಹೇಳ್ತೀನಿ. ಏನಾದ್ರು ಪ್ರಶ್ನೆ ಇದೆಯಾ? ಏನಿಲ್ಲ ಅಂದ್ರೆ ಒಂದು ಈಗ ಅವಯೋಗಿ ಜೊತೆ ಯೋಗಿ ಜೊತೆ ಬೇರೆ ಯಾವ್ದೋ ಗ್ರಹ ಇರುತ್ತೆ ಅನ್ಕೊಳ್ಳಿ. ಅವೆರಡು ಗ್ರಹಗಳು ಪರಸ್ಪರ ಶತ್ರು ಗ್ರಹ ಆಗಿದ್ರೆ ಶತ್ರು ಗ್ರಹ ಆಗೋದು ಅದು ನೀವು ಏನು ಬೇರೆ ಲಿಖದಲ್ಲಿ ಈಗ ಸೂರ್ಯ ಮತ್ತೆ ಶನಿ ಒಟ್ಟಿಗೆ ಇರ್ತಾರೆ ಅನ್ಕೊಳ್ಳಿ. ಸೂರ್ಯ ಯೋಗಿ ಆಯ್ತಾ, ಶನಿ ಜೊತೆಲೇ ಇದೆ, ಅವಾಗ ಶನಿನೂ ಯೋಗಿ ತರನೇ ಮಾಡ್ತದೆ. ಶನಿನೂ ಯೋಗಿ ರೀತಿನೇ ಆಕ್ಟ್ ಮಾಡುತ್ತೆ. ಕ್ಲಿಯರ್ ಆಯ್ತಾ ನಿಮ್ ಡೌಟು? ಓಕೆ ಸರ್. ಓಕೆ ಸರ್, ಯೋಗಿ ಏನಾದ್ರೂ ವಕ್ರತ್ವ ಹೊಂದಿದ್ರೆ ಏನಾದ್ರೂ ವ್ಯತ್ಯಾಸ ಆಗತ್ತ ಫಲಗಳು? ಹೌದೌದೌದು. ಯೋಗಿ ವಕ್ರಿ ಆದಾಗ ಶುಭ ಫಲಗಳು ಕಡಿಮೆ ಆಗುತ್ತೆ, ಬಟ್ ಅವ್ರು ಯೋಗ ಕ್ಯಾರೆಕ್ಟರ್ ಉಳಿಸ್ಕೋತಾರೆ. ಆದ್ರೆ ಯೋಗಿ ವಕ್ರಿ ಆಗಬಾರ್ದು ಅದೊಂದು. ಆಮೇಲೆ ರಾಹು ಕೇತುಗಳಿಗೆ ಎಕ್ಸೆಪ್ಷನ್ ಅದು, ಯಾಕಂದ್ರೆ ರಾಹು ಕೇತುಗಳು ಯಾವಾಗ್ಲೂ ವಕ್ರಿನೇ. ಸರಿ ಬೇರೆ ಗ್ರಹ ರಾಹು ಕೇತು ಬಿಟ್ಟು ಬೇರೆ ಗ್ರಹ ವಕ್ರ ಆದಾಗ ಸ್ವಲ್ಪ ವಕ್ರ ಆದಾಗ ಶುಭ ಫಲ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಓಕೆ. ಗುರುಗಳೇ, ಯೋಗಿ ಜೊತೆ ಇದ್ದಾಗ ಅಷ್ಟ ಏನಾರ ಆದಾಗ, ಅಷ್ಟ ಆದಾಗ ಸ್ವಲ್ಪ ಫಲ ಕೊಡೋದು ಕಡಿಮೆ. ಅಷ್ಟ ಆಗಿದ್ದು ಪುಷ್ಕರಾಂಶದಲ್ಲಿ ಇದ್ರೆ ಫಲ ಕೊಡುತ್ತೆ, ಇಲ್ಲ ಅಷ್ಟ ಆಗ್ಬಿಟ್ರೆ ಫಲ ಕೊಡಲ್ಲ. ಫಲ ಅಸ್ತಂಗತ ಎಷ್ಟು ಡಿಗ್ರಿ ಅಂದ್ರೆ 5 ಡಿಗ್ರಿ ಮೇಲಿದ್ರೆ ಫಲ ಕೊಡುತ್ತೆ. ವಿತಿನ್ 5 ಡಿಗ್ರಿ ಇಲ್ಲ ತೀರಾ 1 ಡಿಗ್ರಿ ಎಲ್ಲ ಆದ್ರೆ ಫಲ ಕೊಡಲ್ಲ. ಅಸ್ತಂಗತ ಗ್ರಹ ಯುದ್ಧಕ್ಕೆ ಒಂದೇ ಎಕ್ಸೆಪ್ಷನ್. ಯಾವುದೇ ಗ್ರಹ 5 ಡಿಗ್ರಿ ಒಳಗಡೆ ಅಸ್ತಂಗತ ಆಗಿ ಗ್ರಹ ಯುದ್ಧದಲ್ಲಿ ಸೋತಿದ್ರೆ ಆ ಗ್ರಹ ಯಾವುದೇ ವರ್ಗ ಕುಂಡಲಿ ಎಷ್ಟೇ ಚೆನ್ನಾಗಿದ್ರು ಫಲ ಕೊಡಲ್ಲ. ಎಕ್ಸೆಪ್ಟ್ ಅದು ಪುಷ್ಕರಾಂಶ ಇದ್ರೆ ಫಲ ಕೊಡುತ್ತೆ. ಇದೊಂದು ರೂಲ್ ಮಾತ್ರ ಬರ್ಕೋಬಿಡಿ, ಜ್ಞಾಪಕ ಇಟ್ಕೊಳ್ಳಿ. ಗ್ರಹ ಅಸ್ತಂಗತ ಆಗಿದ್ರೆ, ಗ್ರಹ ಯುದ್ಧದಲ್ಲಿ ಸೋತಿದ್ರೆ, ಅದು ಏನೋ ಡೀಪ್ ಕಂಬಷನ್, ಒಂದು 10 ಡಿಗ್ರಿಲಿದೆ ದೂರ ಇದೆ ಅಂದ್ರೆ ಪರವಾಗಿಲ್ಲ, 5 ಡಿಗ್ರಿ ಮೇಲಿದೆ ಅಂದ್ರೂ ಪರವಾಗಿಲ್ಲ. ತೀರಾ ಅಸ್ತಂಗತ ಆಗಿದೆ ಜೊತೆಗೆ ಪುಷ್ಕರಾಂಶ ಇಲ್ಲ ಅಂದ್ರೆ ಆ ಗ್ರಹದ ಕಾರಕತ್ವದಲ್ಲಿ ಬಹಳ ಹುಷಾರಾಗಿರ್ಬೇಕು. ಇನ್ನೇನಾರ ಡೌಟ್ ಇದೆಯಾ? ಏನೇ ಡೌಟ್ ಇಲ್ಲ ಅಂದ್ರೆ ಇವತ್ತಿಗೆ ನಾವು ಕ್ಲಾಸ್ ಮುಗಿಸೋಣ, ಆಯ್ತಾ? ಎಲ್ಲರಿಗೂ ಶುಭವಾಗ್ಲಿ, ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ವಂದನೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಸರ್